ಪಾಕಿಸ್ತಾನ್ ಡಿವೈಡ್ ಆಗೋಕೆ ಗಾಂಧೀಜಿನೇ ಕಾರಣ ಅಂತ ಕೆಲವ್ರು ಬೈತಾರೆ, ಕೆಲವು ಕಡೆ ಗಾಂಧೀಜಿ ತಪ್ಪಿಲ್ಲ ಅಂತಾರೆ. ನೀವ್ ನೋಡಿರೋ ಪ್ರಕಾರ ಸತ್ಯ ಏನು? ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಬಂಗಾಳ, ಬಿಹಾರ, ಪಂಜಾಬ್, ದೆಹಲಿ ಮುಂತಾದ ಕಡೆ ಮುಸ್ಲಿಂ ಲೀಗ್ ಭಾರೀ ಹತ್ಯಾಕಾಂಡ ನಡೆಸಿದರು. ಇದರಿಂದ ದೇಶ ಜರ್ಜರಿತಗೊಂಡಿತು. ಆಗ ಮೌಂಟ್ ಬ್ಯಾಟನ್ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಕಾಂಗ್ರೆಸ್ ಮುಖಂಡರೊಡನೆ ಸೌಹಾರ್ದಯುತ ಒಪ್ಪಂದ ಮಾಡೋಕ್ಕೆ ಪ್ರಯತ್ನಪಟ್ಟರು. ಆದರೆ ಮೊಹಮ್ಮದ್ ಅಲಿ ಜಿನ್ನಾ ತನ್ನ ಪಟ್ಟು ಬಿಡಲೇ ಇಲ್ಲ. ನಿರಂತರವಾಗಿ ನಡೆಯುತ್ತಿದ್ದ ನರಹತ್ಯೆ, ದರೋಡೆ, ಅರಾಜಕತೆ ನಿಲ್ಲಲಿ ಎಂಬ ಕಾರಣಕ್ಕೆ ಮೌಂಟ್ ಬ್ಯಾಟನ್ರ ಶಿಫಾರಸ್ಸಿನ ಮೇಲೆ ಮತ್ತು ಭಾರತ ಡಿವೈಡ್ ಆಗುವ ಅನಿವಾರ್ಯತೆಯನ್ನು ಯೋಚಿಸಿ ಜಿನ್ನಾರವರ ಬೇಡಿಕೆಯನ್ನು ಪುರಸ್ಕರಿಸಿ ಭಾರತವನ್ನು ತುಂಡು ಮಾಡಿ ಪಾಕಿಸ್ತಾನ ನಿರ್ಮಿಸೋಕ್ಕೆ ಒಪ್ಪಿಗೆ ಕೊಟ್ಟರು. ಗಾಂಧೀಜಿಯವರಿಗೆ ಈ ತೀರ್ಮಾನ ತುಂಬ ನೋವುಂಟು ಮಾಡಿತು. ಆದರೆ ಕಾಂಗ್ರೆಸ್ ಸಂಸ್ಥೆ ಸಹ ಇದಕ್ಕೆ ಒಪ್ಪಿಗೆ ನೀಡಿದ್ದರಿಂದ ಅನಿವಾರ್ಯವಾಗಿ ಗಾಂಧೀಜಿ ಸಹ ಇದಕ್ಕೆ ಒಪ್ಪಲೇಬೇಕಾಯಿತು. ಆಗಿನ ರಾಜಕೀಯ ಪರಿಸ್ಥಿತಿ ಹಾಗಿತ್ತು. ಇದು ನಾನ್ ಕಂಡ ಸತ್ಯ. ಇನ್ನೇನಾದರೂ ಕೇಳೋದಿದೆಯಾ? ಇಲ್ಲ ತಾತ, ಥ್ಯಾಂಕ್ ಯು. ರಾಶಿ, ತಾತ, ರಾಶಿ ಹಾಲು ಕುಡಿ. ರಾಶಿ, ಹಾಲು ಕುಡಿಯಮ್ಮ. ರಾಶಿ, ತುಂಬಾ ಲೇಟ್ ಆಯ್ತು ಮಗು. ನಾಳೆ ಓದಿದ್ರಾಯ್ತು, ಹಾಲು ಕುಡಿದು ಮಲ್ಕೊ. ನನಗೆ ನಿದ್ದೆ ಬರ್ತಾ ಇಲ್ಲ ತಾತ, ನಾನು ಈಗಲೇ ಓದ್ತೀನಿ. ನಿದ್ದೆಗೆ ಎಡಬಾರ್ದು ಪುಟ್ಟ. ನೀನಿನ್ನು ಚಿಕ್ಕ ಹುಡುಗಿ ಅಲ್ವಾ? ನಾಳೆ ಓದಿದ್ರಾಯ್ತು, ಬಾ ಮಲ್ಕೊ. ತಾತ, ನಂಗೆ ನಿದ್ದೆ ಬರ್ತಾ ಇಲ್ಲ ತಾತ. ಮಲಗಮ್ಮ, ಜಾಣ ಜಾಣ ಮರಿ. ಬಾಯ್. ಗಾಂಧಿ ಕೊಟ್ಟ ದೇಶ ನಮ್ಮ ಭಾರತ ದೇಶ. ರಾಶಿ, ಕ್ಲಾಸ್ಗೆ ಹೋಗೋದು ಬಿಟ್ಟು ಇಲ್ಲೇನು ನೋಡ್ಕೊಂಡು ನಿಂತಿದ್ಯಾ? ಅಯ್ಯೋ, ದಯವಿಟ್ಟು ಕ್ಷಮಿಸ್ಬಿಡಿ. ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗಿದೆಯಮ್ಮ. ಇನ್ಯಾವತ್ತೂ ಹಂಗೆ ಮಾಡಲ್ಲ. ನೀನ್ ಕ್ಲಾಸ್ಗೆ ಹೋಗಮ್ಮ, ಹೋಗಮ್ಮ. ತಾತ, ಹಾಲು ತೋಳಿ. ತಾತ ಬೋಧಿ ಮರ, ಮಗ ಆಲದ ಮರ, ಮೊಮ್ಮಗ ಅರಳಿ ಮರ. ಎಲ್ರೂ ಬೇರೆಯವ್ರಿಗೆ ನೆರಳು ಕೊಡೋದ್ರಲ್ಲೇ ಜೀವನ ಮುಗಿದೋಯ್ತು. ಇವಳಾದ್ರೂ ಉದ್ಧಾರ ಆಗ್ತಾಳಂದ್ರೆ ಇವಳು ತಾತ ಮುತ್ತಾತನ ಸಂಪ್ರದಾಯಕ್ಕೆ ಅಡ್ ಬಿದ್ದಿದ್ದಾಳೆ. ನಿನ್ ವಯಸ್ಸಿನ ಹುಡುಗಿರ್ ನೋಡೆ, ಏನಾಗಿದೆಯಾ ನಿನ್ಗೆ? 4G ಇಂದ 5G ಬಂದಿದೀವಿ. ಇದು 5th ಜನರೇಷನ್ ಕಣೆ. ಈಗಿನ ಕಾಲದ ಹೆಣ್ಮಕ್ಳು ಫ್ಯಾಷನ್ ಶೋ, ರಿಯಾಲಿಟಿ ಶೋ ಅಂತ ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ. ಇನ್ನು ನೀನು ನಿಮ್ಮ ಅಜ್ಜಿ ಕಾಲದಲ್ಲೇ ಇದ್ಯಾ. ಕತೆ, ಕಾದಂಬರಿ, ಹಿಸ್ಟ್ರಿ ಅಂತ ಯಾವಾಗ್ಲೂ ಓದ್ತಾನೆ ಇರ್ತೀಯ. ಯಾಕೆ ಅವಳನ್ನ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ಅವಳೇನ್ ಮಾಡ್ತಾ ಇದ್ದಾಳೋ ಸರಿ ಇದೆ. ಈ ವಯಸ್ಸಿನಲ್ಲಿ ಓದಿದ್ರೇನೆ ಪ್ರಯೋಜನ. ನನ್ನ ವಯಸ್ಸಿನಲ್ಲಿ ಓದಿದ್ರೆ ಏನ್ ಪ್ರಯೋಜನ? ಜ್ಞಾನನ ಚಟ್ಟದ ಮೇಲೆ ಹೊತ್ಕೊಂಡು ಹೋಗ್ಬೇಕು ಅಷ್ಟೇ. ಅಷ್ಟಕ್ಕೂ ಅವಳು ಯಾರು? ಈ ಫ್ರೀಡಮ್ ಫೈಟರ್, ಗಾಂಧಿವಾದಿ ಪುಟ್ಟಸ್ವಾಮಿಯ ಮರಿಮೊಮ್ಮಗಳು. ಈ ವಂಶದ ಕುಡಿ. ಅವಳಲ್ಲಿ ನನ್ನ ದೇಶದ ಭವಿಷ್ಯ ಕಂಡಿದ್ದೇನೆ. ಹೌದೌದು, ಇಡೀ ವಂಶಕ್ಕೆ ದೇಶದ ಭವಿಷ್ಯದ್ದೇ ಚಿಂತೆ ಆಗೋಯ್ತು. ಇನ್ನು ನೀವು ಗಾಂಧಿ ಚಳುವಳಿ, ಸ್ವಾತಂತ್ರ್ಯ ಅಂತ ಜೀವನ ಕಳೆದ್ರಿ.
ಇನ್ನು ನಿಮ್ ಮಗನು ಜನಸೇವೆ ಸಮಾಜ ಸೇವೆ ಅಂತ ಪ್ರಾಣ ಕೊಟ್ರು. ಇನ್ನು ನನ್ ಗಂಡ ದೇಶ ಸೇವೆ ಮಾಡ್ತೀನಿ ಅಂತ ಮಿಲ್ಟ್ರಿಗೆ ಸೇರ್ಕೊಂಡು ನಮ್ಮನ್ನೆಲ್ಲ ಅನಾಥರಾಗ್ ಮಾಡಿ ಬಿಟ್ಟೋದ್ರು. ಇಷ್ಟೆಲ್ಲ ಮಾಡಿದ್ ನಿಮ್ಗಳಿಗೆ ಏನ್ ಕೊಡ್ತು ನಿಮ್ ದೇಶ? ತಿಂಗ್ಳಿಗೆ 7,000 ರೂಪಾಯಿ ಪೆನ್ಷನ್. ಅದು ನಿಮ್ BP ಶುಗರ್ ಟ್ಯಾಬ್ಲೆಟ್ಗೆ ಸಾಕಾಗಲ್ಲ. ಇನ್ನು ಹೋಗಿದ್ ಕಡೆ ಒಂದ್ ಸನ್ಮಾನ, ಒಂದ್ ಶಾಲು, ಒಂದ್ ಹಾರ ಮನೆಗ್ ಬರೋಷ್ಟ್ರಲ್ಲಿ ಒಣಗೋಗಿರುತ್ತೆ. ಇನ್ ಶಾಲು ಉಟ್ಕೊಳಕ್ ಕೊಟ್ರೋ ಹೊತ್ಕೊಳಕ್ ಕೊಟ್ರೋ ಅಂತ ಕೊಟ್ಟವ್ರನ್ನೇ ಕೇಳ್ಬೇಕು. ಇಷ್ಟ ತಾನೇ ನಿಮ್ ಸಂಪಾದನೆ? ಇದು ಸಂಪಾದನೆ ಪ್ರಶ್ನೆ ಅಲ್ಲಮ್ಮ, ಜೀವನದ ಸಾರ್ಥಕತೆ, ಆತ್ಮತೃಪ್ತಿ. ಈ ತರ ಹೇಳಿ ಹೇಳಿನೇ ಅವಳ ತಲೆನ ಹಾಳ್ ಮಾಡಿ ಕೂರ್ಸಿದಿರ ತಾತ. ಇಡೀ ವಂಶನೇ ದೇಶ ಸೇವೆ ಮಾಡ್ತೀನಿ ಅಂತ ಹುಟ್ತಾನೆ ದೇವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದಿರೋರ್ ತರ ಆಡ್ತಾರೆ. ಏನಾದ್ರೂ ಮಾಡ್ಕೊಂಡ್ ಬಂದಿರೋರ್ ತರ ಆಡ್ತಾರೆ. ಏನಾದ್ರೂ ಜೈ ಹಿಂದ್. ಜೈ 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 ತಾನಾನೀನಾ 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 ತಾನಾನೀನೇ ತಾನಿನೇ ತಾನಾನಾ. ನಾನ್ ಕಣೋ ಜೈ. ಓ ನೀನಾ? ಯಾವ ಕಡೆ ಬ್ರೇಕಿಂಗ್ ನ್ಯೂಸು? ನಮ್ಮ ಅಜ್ಜಿಗೆ ಡೆಲಿವರಿ ಆಗಿದೆ, ತಾತನಿಗೆ ಸನ್ಮಾನ ಇಟ್ಕೊಂಡವ್ರೆ. ನ್ಯೂಸ್ ಮಾಡಕ್ ಹೋಗ್ತಾ ಇದ್ದೀನಿ. ಗಂಡೋ ಹೆಣ್ಣೋ? ಎರಡೂ ಅಲ್ಲ. ಅರ್ಥ ಆಯ್ತು. ನಿಂತ ಸಾರಿ, ಸ್ವಲ್ಪ ಮುಂದೆ ಹೋಗಿ. ಅರ್ಜೆಂಟಲ್ಲಿರೋ ಹಾಗಿದೆಯಲ್ಲ. ಏನ್ ಶಾಸ್ತ್ರಿ, ಏನೋ ಲೇಟ್ ಆಯ್ತಾ? ಡೋಂಟ್ ವರಿ, 2 ಸೆಕೆಂಡಲ್ಲಿ ಫುಲ್ ಟ್ರಾಫಿಕ್ನ ಆಲ್ ಕ್ಲಿಯರ್ ಮಾಡ್ಬಿಡ್ತೀನಿ. ಮೇಡಮ್ ಅವ್ರೆ, ಅಲ್ಲಲ್ಲ ಇಲ್ಲಿ. ಸರ್ 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 ಸರ್, ಆಂಬುಲೆನ್ಸ್ ಆಂಬುಲೆನ್ಸ್ ಆಂಬುಲೆನ್ಸ್. ಹೋಗಿ 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 ಹೋಗಿ. ಬನ್ನಿ, 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 ಬನ್ನಿ. ಲವ್ ಆಯ್ತು ಸರ್, ಲವ್ ಆಯ್ತು, ಲವ್ ಆಯ್ತು. ಯಾರೋ ಅವನು ನಿನ್ ಫ್ರೆಂಡಾ? ಮಂಡ್ಯದವನು. ಅಪ್ಪ ಅಮ್ಮ ಇಲ್ಲ, ಬೆಂಗಳೂರಲ್ಲಿ ಬ್ಯಾಚುಲರ್. ಹೆಸರು ಜೈ ಅಂತ. ಜೈ ಚೆನ್ನಾಗಿದೆ. ಏನ್ ಮಾಡ್ಕೊಂಡಿದ್ದಾನೆ? ಅವನಾ ಹ್ಮ್ ಬ್ಯುಸಿ ಇರೋ ನಿರುದ್ಯೋಗಿ. ಅಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟು, ಜಲ್ಲಿ ಮರಳು ಡೀಲಿಂಗು. ಸರ್, ಈ ಸಲ ಬಂದಿರೋ ಮರಳು ಅಂದ್ರೆ ಸಕ್ಕರೆ ಸಕ್ಕರೆ ಇದ್ದಂಗಿದೆ ಸರ್. ಈ ಸ್ಟಾಕ್ ಮತ್ತೆ ಸಿಗಲ್ಲ. ಇಮಿಡಿಯೇಟ್ ಆಗಿ 1-2 ಲೋಡ್ ಹಾಕ್ಸ್ಕೊಂಬಿಡಿ ಸರ್. ಪಾರ್ಟ್ ಟೈಮ್ ಪೊಲಿಟಿಷಿಯನ್. ಏನ್ ಆಫೀಸ್ ಕಡೆ ಬಂದೇ ಇಲ್ಲ? ನಾನೇ ಆಫೀಸ್ ಕಡೆ ಬಂದು ಕೂತ್ಕೊಂಡ್ರೆ ಇಲ್ಲೆಲ್ಲ ಪ್ರಚಾರ ನೋಡ್ಕೊಂಡ್ರೆ ಫುಲ್ ಬಿಸಿ ಅಣ್ಣ. ಅಣ್ಣ, ಈ ಸಲನು ನೀವೇ ವಿನ್ ಆಗೋದು, 1 ಓಟು ಮಿಸ್ ಇಲ್ಲ ಅಣ್ಣ. ಇದು ಕಾರ್ಯಕರ್ತ ಅಂತ ತಗೋ. ರುದ್ರೇಶ್ ಅಣ್ಣಂಗೆ, ರುದ್ರೇಶ್ ಅಣ್ಣಂಗೆ. ಅವ್ರ ಪಕ್ಷನಾ? ಅವರು ನನ್ನ ಪಕ್ಷ, ನಾವು ದುಡ್ಡು ಕೊಟ್ಟವ್ರ ಪಕ್ಷ. ಬಾ. ಶಿವರಾಜ್ ಅಣ್ಣಂಗೆ. ನಿಮ್ ಹುಡುಗರಿಗೆಲ್ಲ ಹೇಳಿದಿರ್ತಾನೆ, ನಿಮ್ ಓಟ್ ಎಲ್ಲ ನಮ್ಗೆ ತಾನೆ. ಅಣ್ಣ, ನಮ್ಮ ಹುಡುಗರು ಏರಿಯಾಲಿ ಗಲ್ಲಿನಲ್ಲಿ ನಿಮ್ ಪಾಂಪ್ಲೆಟ್ ಇಟ್ಕೊಂಡು ಸುತ್ತಾ ಇದ್ದಾರೆ. ಈ ಸಲ ಮಾತ್ರ ನೀವೇ ಗೆಲ್ಲದಣ್ಣ, 1 ಓಟು ಮಿಸ್ ಇಲ್ಲ. ನೀನ್ ಸೂಪರ್ ಗುರು. ಥ್ಯಾಂಕ್ಸ್ ಅಣ್ಣ. ತಗೋ. ಥ್ಯಾಂಕ್ಸ್ ಅಣ್ಣ. ಶಿವರಾಜ್ ಅಣ್ಣಂಗೆ, ಶಿವರಾಜ್ ಅಣ್ಣಂಗೆ. ಇದು ಮೋಸ ಅಲ್ಲ ಮರಯ್ಯ. ಇದು ಮೋಸ ಅಲ್ಲ ಮರಾಯ, ರಾಜಕೀಯ. ಬಾ. LIC ಏಜೆಂಟು 90 ವರ್ಷದ ಮುದುಕಿರ್ಗೂ ಲೈಫ್ ಟೈಮ್ ಪಾಲಿಸಿ ಮಾಡಿಸ್ತಾನೆ. ಇನ್ನು ಏನೇನೋ ಮಾಡಿಸ್ತಾನೆ ಅಂತ ಬ್ರಿಲಿಯಂಟು. ₹100 BSNL ರೀಚಾರ್ಜ್. ಪ್ಲೀಸ್ ನಿಮ್ಮ ನಂಬರ್ ಹೇಳಿ. 9448134167. ಮೇಡಮ್, ಲಾಸ್ಟ್ 2 ನಂಬರ್ ರಿಪೀಟ್ ಮಾಡಿ. 67. ಥ್ಯಾಂಕ್ ಯು, ಸೇವ್ ಮಾಡ್ಕೊಂಡೆ. ಹಾಯ್, ನೀವಾ? ನಾನೇ. ಹೇಗಿದ್ದೀರಾ? ಐ ಆಮ್ ಫೈನ್. ನಂಬರ್ ಕೇಳಿ ಇಸ್ಕೋಬಹುದಿತ್ತಲ್ವಾ? ನಂಬರ್ ಕೇಳಿಸ್ಕೊಂಡ್ರೆ ಕಿಕ್ಕಿರಲ್ಲ. ತುಂಬಾ ಕಿಲಾಡಿ ಇದ್ದೀರಾ ಅಲ್ಲ? ರೀಚಾರ್ಜ್ ಆಯ್ತಾ? ಆಯ್ತು ಮೇಡಮ್. ಓಕೆ, ಥ್ಯಾಂಕ್ ಯು. ಬಾಯ್. ಬಾಯ್.
ಹಲೋ, ಯಾರು? ನಾನ್ರಿ ಜೈ. ನಾನ್ ಕೊಟ್ನಾ ಅಲ್ಲ ನೀವು ಕತ್ ತಗೊಂಡ್ರ? ನೀವು ಕೊಟ್ರೋ ನಾನು ತಗೊಂಡೋ ಯಾವ್ದಕ್ಕೂ ಒಂದ್ಸಲ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಇದು ನನ್ನ ನಂಬರ್ ಇರಿ, ಸೇವ್ ಮಾಡ್ಕೊಳ್ಳಿ. ಡೋಂಟ್ ವರಿ, ನಾನು ಪದೇ ಪದೇ ಕಾಲ್ ಮಾಡಿ ಟಾರ್ಚರೇ ಕೊಡಲ್ಲ. ಆಮೇಲೆ 10 ರೂಪಾಯಿ ಸಿಮ್ಗೆ 20 ರೂಪಾಯಿ ಟಾಕ್ ಟೈಮ್ ಸಿಕ್ತು ಅಂತ ನಂಬರ್ನ ಚೇಂಜ್ ಮಾಡ್ಬಿಡ್ಬೇಡಿ. ನಿಮ್ಮ ಹುಡುಗಿರ್ಗೊಂದು ಕಾಯಿಲೆ ಇದೆ, ಹುಡುಗರ್ನ ಚೇಂಜ್ ಮಾಡಿದಷ್ಟು ಈಸಿಯಾಗಿ ಸಿಮ್ನು ಚೇಂಜ್ ಮಾಡ್ಬಿಡ್ತೀರಾ. ಸಾಕು ಸಾಕು, ಎಷ್ಟೊಂದು ಮಾತಾಡ್ತೀರಾ ನೀವು? ನಮ್ಮ ವೃತ್ತಿನೂ ಅದೇ, ಪ್ರವೃತ್ತಿನೂ ಅದೇ. ಏನ್ ಮಾಡೋದು ಹೇಳಿ, ಹೊಟ್ಟೆಪಾಡು. ಆಯ್ತು, ಕಾಲ್ ಮಾಡ್ತೀನಿ. ಬಾಯ್. ಕಾಯ್ತಾ ಇರ್ತೀನಿ. ಬಾಯ್. ಸಾರ್ವಜನಿಕರೆಲ್ಲರೂ ಶಾಂತಿ ಕಾಪಾಡ್ಕೋಬೇಕು, ಶಾಂತ ರೀತಿಯಿಂದ ಎಲ್ಲರೂ ಸಹಕರಿಸಬೇಕು. ಬನ್ನಿ, ಕೋಣ ಕೈ ಮುಕ್ಕಳಿ, ಎಲ್ಲರೂ ಪೂಜೆ ಮಾಡಿ, ಹುಂಡಿಗೆ ದುಡ್ಡು ಹಾಕೋದು ಮರಿಬೇಡಿ. ಬನ್ನಿ, ಎಲ್ಲ ಸಾಲಕ್ಕೆ ಬನ್ನಿ, ಮುಂದೆ ಬನ್ನಿ. ಇಲ್ಲೊಂದು ದೇವಸ್ಥಾನ ಕಟ್ಟಿದ್ರು ಖಂಡಿತ ಕೈ ಬಿಡಲ್ಲ ಇವರು. ಸರ್, ಜನಮನ ಟಿವಿನ ಸರ್, ಇಲ್ಲೊಂದು ಬೊಂಬಾಟ್ ನ್ಯೂಸ್ ಇದೆ. ಇಮಿಡಿಯೇಟ್ ಆಗಿ ನಿಮ್ಮ ರಿಪೋರ್ಟರ್ನ ಕ್ಯಾಮ್ರಾಮನ್ನ ಕಳಿಸ್ಬಿಡಿ ಸರ್. ಸರ್, ಅದು ನಮ್ಮ ಏರಿಯಾದಲ್ಲಿ ಕೋಣ ಕರು ಹಾಕ್ಬಿಟ್ಟಿದೆ ಸರ್. ಕರು ಏನ್ ಕ್ಯೂಟ್ ಆಗಿದೆ ಅಂದ್ರೆ ಸರ್, ನನ್ನ ಹೆಸರು ಜೈ ಅಂತ. ನಾನು ಯಾಕೆ ಸರ್ ಸುಳ್ಳು ಹೇಳ್ಬೇಕು? ಏನೋ ನಿಮ್ಮ ಚಾನಲ್ ಮೇಲಿರೋ ಅಭಿಮಾನಕ್ಕೆ ಫಸ್ಟ್ ನಿಮಗೆ ಕಾಲ್ ಮಾಡಿದೆ. ಬರಲ್ಲ ಅಂದ್ರೆ ಬಿಡಿ, ಬೇರೆ ಚಾನಲ್ಗೆ ಕಾಲ್ ಮಾಡ್ತೀನಿ. ಚಾನಲ್ಗೇನು ಬರೋಣ ಸರ್? ಗೌಡ್ರಪಾಳ್ಯ 9ನೇ ಮೇನು 7ನೇ ಕ್ರಾಸ್ ಮುಂದೆ ಬರ್ತಾ ಇದ್ರೆ ದೊಡ್ಡದೊಂದು ಅಪಾರ್ಟ್ಮೆಂಟ್ ಇದೆ. ಹಾಗೇ ಮುಂದೆ ಬರ್ತಾ ಇದ್ರೆ ಬಂದೇ ಬಿಟ್ರಲ್ಲಪ್ಪ. ಅಡ್ರೆಸ್ ಹೇಳಿ ಮುಗ್ದಿಲ್ಲ, ಅಷ್ಟು ಬೇಗಲೇ ಬಂದ್ರು ನಿಮ್ಮವರು. ಬನ್ನಿ 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 ಮೇಡಮ್ ಅವರೇ, ಬನ್ನಿ ಬನ್ನಿ. ಇಲ್ಲೇ. ಓ, ನೀವೇನಿಲ್ಲಿ? ನಾನೇ ಕಾಲ್ ಮಾಡಿದ್ದು. ಓಕೆ. ಬನ್ನಿ, ಕೋಣಕರನ್ನ ಮಾತಾಡ್ಸಿ. ಹಾ. ಏನೋ ಸೀನ್ ಕ್ರಿಯೇಟ್ ಮಾಡ್ದಂಗಿದ್ಯಾ? ನ್ಯೂಸ್ ಬೊಂಬಾಟಾಗಿದೆ, ಹೋಗಿ ಶೂಟ್ ಮಾಡು. ಶಾಸ್ತ್ರಿ ಬಾ. ಬಂದೆ. ರೆಡಿ. ಪ್ರಕೃತಿಯಲ್ಲಿ ಸಾಕಷ್ಟು ವಿಸ್ಮಯಗಳನ್ನ ನೋಡಿದ್ದೀವಿ. 2 ತಲೆಯ ಮಗುಗೆ ಜನ್ಮ ಕೊಟ್ಟಿರೋ ತಾಯಿ, 6 ಕಾಲಿನ ಕರುಗೆ ಜನ್ಮ ಕೊಟ್ಟಿರೋ ಹಸು, ಇಂಥ ಸಾಕಷ್ಟು ಘಟನೆಗಳನ್ನ ನೋಡಿದ್ದೀವಿ, ಕೇಳಿದ್ದೀವಿ. ಇವತ್ತು ಅಂಥದೇ ಒಂದು ಘಟನೆ ಬೆಂಗಳೂರಿನ ಗೌಡ್ರಪಾಳ್ಯದಲ್ಲಿ ನಡೆದಿದೆ. ಅದೇನಂದ್ರೆ ಕೋಣ ಕರು ಹಾಕಿರುವುದು. ಈ ಘಟನೆಯನ್ನ ಪ್ರತ್ಯಕ್ಷವಾಗಿ ಕಂಡಂತ ಜೈ ಇಲ್ಲೇ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಹೇಳಿ. ಆಕ್ಚುಲಿ ನನ್ನ ಹೆಸರು ಜೈ ಅಂತ. ಈ ಜಲ್ಲಿ ಮರಳು ಡೀಲ್ ಮಾಡ್ತೀನಿ. ಈ ಮರಳಿನ ರೇಟ್ ನಿಮ್ಗೆ ಗೊತ್ತೇ ಇದೆಯಲ್ಲ, ಜಲ್ಲಿ ಬೇಕಾದ್ರೆ ಕೊಂಡ್ಕೋಬಹುದು, ಮರಳು ಮುಟ್ಟಕ್ಕೆ ಆಗಲ್ಲ. ಕರು ಗುಣ ಬಗ್ಗೆ ಮಾತಾಡ್ರಿ. ಓ, ಅದ ಹೇಳಿ ಹೇಳಿ. ನನಗೆ ಎವ್ರಿ ಡೇ ಜಾಗಿಂಗ್ ಹೋಗೋ ಅಭ್ಯಾಸ. ಜಾಗಿಂಗ್ ಕರು ಅಲ್ಲಿಗೆ ಬಂದೆ ಮೇಡಮ್. ನಾನು ಮನೆಯಿಂದ ಆಚೆ ಬರೋದಕ್ಕೂ ಕರು ಕೋಣನೊಟ್ಟೆಯಿಂದ ಆಚೆ ಬರೋದಕ್ಕೂ ಸೇಮ್ ಟೈಮ್ ನೋಡಿ ಶಾಕ್ ಆಗ್ಬಿಟ್ಟೆ ಮೇಡಮ್. ದೇವ್ರ ದಯದಿಂದ ಮಗು ಬಾಣಂತ ಇಬ್ರು ಚೆನ್ನಾಗಿದ್ದಾರೆ ಮೇಡಮ್. ನೋಡಿದ್ರಲ್ಲ ಪ್ರಕೃತಿಯಲ್ಲಿ ಏನೇನ್ ಪವಾಡ ನಡೆಯುತ್ತೆ ಅಂತ. ಕ್ಯಾಮ್ರಾಮ್ಯಾನ್ ಶಾಸ್ತ್ರಿ ಜೊತೆ ನಾನು ರಾಶಿ, ಜನ ಮನ ನ್ಯೂಸ್. ಕಟ್ ಮಾಡು. ಶಾಸ್ತ್ರಿ, ಅಲ್ಲಿ ಹೋಗಿ ಸ್ವಲ್ಪ ವಿಜುವಲ್ಸ್ ಎಲ್ಲ ಶೂಟ್ ಮಾಡ್ಕೊಂಡು ಬಾ. ಶೂಟ್ ಮಾಡು ಬಾ. ಚಾನೆಲ್ ಅಲ್ಲಿ ಲೈವ್ ಡಿಸ್ಕಷನ್ ಇರುತ್ತೆ, ನೀವ್ ಬರ್ಬೇಕಾಗುತ್ತೆ. ಓ, ಖಂಡಿತ ಬರ್ತೀನಿ. ಡಿಸ್ಕಷನ್ ಏನೋ ಭಾಷಣನೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಸಿ ಯು, ಬಾಯ್. ಥ್ಯಾಂಕ್ ಯು ಮೇಡಮ್ ಅವರೇ, ಬಾಯ್. ಹೆಂಗೆ ಡೀಲು? ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಜನ ನಿನ್ನನ್ನು ಡೀಲು ಮಾಡ್ತಾರೆ. ಸುಳ್ಳು ಅಂತ ಗೊತ್ತಾದ್ರೆ ತಾನೆ. ನೋಡ್ತಾ ಇರು, ಇದೇ ಜಾಗದಲ್ಲಿ ಕೋಣ ಕರು ದೇವಸ್ಥಾನ ಕಟ್ಟಿ ರೆಗ್ಯುಲರ್ ಇನ್ಕಮ್ ಸೋರ್ಸ್ ಬರೋ ತರ ಮಾಡ್ಕೋತೀನಿ. ಆ ಜಾಗಕ್ಕೆ ನೀನೇ ಪುರೋಹಿತ. ಬರೋ ಇನ್ಕಮ್ ಅಲ್ಲಿ 50-50. ಹೆಂಗೆ ಡೀಲು? ಡೀಲಾ ಮಾಡು. ಕೋಣಾಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಪ್ರಕೃತಿಯ ವಿಸ್ಮಯವೋ ಅಥವಾ ವಿಜ್ಞಾನ ಲೋಕಕ್ಕೆ ಸವಾಲೆಂಬಂತೆ ಬೆಂಗಳೂರಿನಲ್ಲಿ ಒಂದು ಆಶ್ಚರ್ಯವಾದ ಘಟನೆ ನಡೆದಿದೆ. ಏನಪ್ಪಾ ಅಂದ್ರೆ ಕೋಣ ಕರು ಹಾಕಿದ್ಯಂತೆ. ಇದನ್ನು ಪ್ರತ್ಯಕ್ಷವಾಗಿ ಕಂಡಂತಹ ಜೆ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಾಣಿ ದಯಾ ಸಂಘದ ಅಧ್ಯಕ್ಷರಾದಂತಹ ದಯಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಪಶು ವೈದ್ಯರಾದಂತಹ ಡಾಕ್ಟರ್ ಪಶುಪತಿ ಅವರು ಕೂಡ ಇದ್ದಾರೆ. ಜೆ ಅವರೇ ಹೇಳಿಪ್ಪ,
ಇದು ಎಲ್ಲಿ ನಡೀತು, ಹೇಗ್ ನಡೀತು? ಸರ್ ನನ್ನ ಮನೆಯಿಂದ ಆಚೆ ಬರಬೇಕು, ಕರು ಕೋಣನ ಹೊಟ್ಟೆಯಿಂದ ಆಚೆ ಬರಬೇಕು, ಸೇಮ್ ಟೈಮು ಸರ್. ನೋಡಿ ಶಾಕ್ ಆಗ್ಬಿಟ್ಟೆ ಸರ್. ಎಷ್ಟು ಕ್ಯೂಟ್ ಆಗಿ ಹಾಲು ಕುಡಿತಿತ್ತು ಅಂದ್ರೆ ಎಲ್ಲ ದೇವರಾಟ ಸರ್, ನಮ್ದೇನು ಇಲ್ಲ. ಹೇಳಿದೆ ಆನಂದ್ ಅವರೇ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಆಕ್ಚುಲಿ ಅದು ಏನು ಅಂದ್ರೆ ಆಕ್ಚುಲಿ ಡಾಕ್ಟ್ರೆ ನೀವೇನ್ ಹೇಳ್ತೀರಾ? ಈ ಫುಟೇಜಸ್ ನೋಡ್ತಾ ಇದ್ರೆ ಇದೊಂದು ಕಟ್ಟು ಕತೆ ಅಂತ ಗೊತ್ತಾಗುತ್ತೆ. ಯಾವುದೇ ಪ್ರಾಣಿ ಹುಟ್ಟಿದ್ರೂ ಅದ್ರ ಕರಳು ಬಳ್ಳಿ ಒಂದಿನ ಆದ್ರೂ ಇದ್ದೇ ಇರುತ್ತೆ. ನಾವಿಲ್ಲಿ ನೋಡ್ತಾ ಇರೋ ಕರು ಸುಮಾರು 3 ತಿಂಗಳದ್ದು. ಎಲ್ಲಿಂದಲೋ ಒಂದು ಕರು ತಂದು ಅದನ್ನ ಕೋಣದ ಪಕ್ಕದಲ್ಲಿ ನಿಲ್ಲಿಸಿ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಅಷ್ಟಕ್ಕೂ ಬೆಂಗಳೂರಲ್ಲಿ ಕೋಣ ಸಾಕಿದ್ದು ಯಾರು, ಯಾಕೆ ಸಾಕಿದ್ದಾರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಎಂಥವ್ರಿಗೂ ಅರ್ಥ ಆಗುತ್ತೆ ಇದೊಂದು ಪಕ್ಕಾ ಶುದ್ಧ ಸುಳ್ಳು ಅಂತ. ಜೇವ್ರೆ, ಕೋಣ ನಿಮ್ಮನೆದೇನಾ? ಇಲ್ಲ ಸರ್, ಪಕ್ಕದ ಮನೆದು. ಕರು ಯಾರ ಮನೆದ್ರಿ? ಈಗ ಹೇಳ್ರಿ, ಯಾರ ಮನೆದು? ರೇ ಆಗ್ಲೇ ಹೇಳಿಲ್ವಾ, ಕರು ಕೋಣದ್ದೆ. ಎಲ್ಲ ಸುಳ್ಳು. ಕೋಣ ಹೆಂಗ್ರಿ ಕರು ಹಾಕುತ್ತೆ? ಕೋಣ ಕರು ಹಾಕ್ದೆ, ನೀ ಕರು ಹಾಕ್ತಿರಂದ್ರೆ ಏನ್ ಟಿವಿ ಮೇಲೆ ಹೂಗಳು ಬರ್ತೀರೇನ್ರಿ? ಕೋಣ ಕರು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಒಂದು ಸಣ್ಣ ಬ್ರೇಕ್. ಏನ್ ಶಾಸ್ತ್ರಿ, ಏನೋ ಟೆನ್ಷನ್ ಇದ್ದಂಗಿದೆ. ಎಂತ ಹೇಳೋದಪ್ಪ, ಹೇಳಿದರೆ ಅಪ್ಪ ಅಮ್ಮನನ್ನು ಹೊಡಿತಾನೆ, ಹೇಳದಿದ್ದರೆ ಅಪ್ಪ ನಾಯಿ ತಿಂತಾನೆ. ಹಾಗೆ ಆಯ್ತು ನನ್ನ ಕತೆ. ಅಪ್ಪ ನಾಯಿ ತಿನ್ನೋ ಕತೆನಾ? ಇಂಟ್ರೆಸ್ಟಿಂಗ್, ಪೂರ್ತಿ ಹೇಳು. ಅಮ್ಮ ಅಪ್ಪನ ಮೇಲೆ ಇದ್ದ ಕೋಪಕ್ಕೆ ನಾಯಿ ಬಿರಿಯಾನಿ ಮಾಡಿರ್ತಾಳೆ. ಅದನ್ನ ಮಗ ನೋಡಿರ್ತಾನೆ. ಅಪ್ಪ ಊಟಕ್ಕೆ ಬರ್ತಾನೆ, ಅಮ್ಮ ಬಿರಿಯಾನಿ ಬಡಿಸ್ತಾಳೆ. ಅಮ್ಮ ನಾಯಿ ಬಿರಿಯಾನಿ ತಿನ್ನಿಸ್ತಿದ್ದಾಳೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನನ್ನು ಹೊಡಿತಾನೆ. ಹೇಳದೇ ಇದ್ದರೆ ಅಪ್ಪ ನಾಯಿ ಬಿರಿಯಾನಿ ತಿಂತಾನೆ. ಸೊ ನೀನು ನನ್ನ ಫ್ರೆಂಡು, ಅವಳು ನನ್ನ ಫ್ರೆಂಡು. ನೀನು ಕಳ್ಳ ಸುಳ್ಳ ಅಂತ ಹೇಳಿದ್ರೆ ನಿನ್ನ ಲವ್ ಗೋತ. ಹೇಳದೇ ಇದ್ದರೆ ಅವಳ ಲೈಫೇ ಗೋತ. ನಿನ್ನ ಕಥೆಯ ಸಮ್ಮರಿ ನನಗೆ ಅರ್ಥ ಆಯ್ತು ಮಾರಾಯ. ನಿಂಗೇನು ಇವಾಗ, ಅವಳಿಗೆ ನನ್ನ ಬಗ್ಗೆ ಗೊತ್ತಾಗ್ಬೇಕು ಅಷ್ಟೇ ತಾನೇ? ಯು ಡೋಂಟ್ ವರಿ, ನಾನೇ ನನ್ನ ಬಗ್ಗೆ ಹೇಳಿ ಅವಳಿಗೆ ಕನ್ವಿನ್ಸ್ ಮಾಡ್ತೀನಿ. ಎಂತೆಂಥ ಡೀಲ್ಗಳನ್ನೇ ಮಾಡಿ ಬಿಸಾಕಿಲ್ಲ ಇದ್ಯಾವ ಜುಜುಬಿ. ನೀನೇನೇನೋ ಅಂತ ಅನ್ಕೊಂಡಿದ್ದೆ. ಎಂಥ ಸುಳ್ಗಾರ ನೀನು. ಸುಳ್ಳು ಹೇಳೋರ್ಗೆ ಮುಂದೆ ಸತ್ಯ ಗೊತ್ತಾಗೇ ಆಗುತ್ತೆ ಅನ್ನೋ ಜ್ಞಾನ ಇರಬೇಕು. ನಿನ್ ಸ್ವಾರ್ಥಕ್ಕೆ ಏನ್ ಬೇಕಾದ್ರು ಮಾಡ್ತೀಯ ಅಂತ ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ? ನೀನ್ ಮನೆಯಿಂದ ಆಚೆ ಬರೋದಕ್ಕೂ ಆ ಕರು ಕೋಣನ್ ಹೊಟ್ಟೆಯಿಂದ ಆಚೆ ಬರೋದಕ್ಕೂ ಸೇಮ್ ಟೈಮಾ? ರಿವರ್ಸ್ ಹೊಡೆದ್ಬಿಡ್ತಲ್ಲ. ಈಗ ಹೇಗಿದ್ರು ನನ್ ಬುಟ್ಟಿಗೆ ಬಿದ್ದಿದ್ದಾಳೆ. ನಿಜ ಹೇಳ್ಬಿಟ್ಟು ನನ್ ಕ್ಯಾರೆಕ್ಟರ್ನ ಹೀಗೆ ಮುಂದುವರ್ಸ್ತಾ ಹೋಗ್ತೀನಿ ಅಂತಾನಾ? ನಿನ್ನಂತ ಹುಡುಗರಿಗೆ ಹುಡುಗಿರ್ನ ಬೀಳಿಸ್ಕೊಳ್ಳೋಕೆ ಇದೊಂಥರ ಹೊಸ ಟ್ರ್ಯಾಕ್ ಅಲ್ವಾ? ಇವತ್ತು ಸುಳ್ಳು ಹೇಳ್ದೆ, ನಾಳೆ ಮೋಸ ವಂಚನೆ ದರೋಡೆ ಇದನ್ನೇ ಜೀವನ ಮಾಡ್ಕೋತೀಯ. ನಿನ್ನಂತವನು ಮನೆಗೂ ಕೇಡು, ದೇಶಕ್ಕೂ ಕೇಡು. ಇನ್ನೊಂದ್ಸಲ ನಿನ್ ಮುಖ ತೋರಿಸ್ಬೇಡ. ನಮಸ್ಕಾರ. ನಾನು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ನೀವುಗಳು ಮಹಾತ್ಮ ಅಂತ ಬಿರುದು ಕೊಟ್ಟಿದ್ರಲ್ಲ, ಆ ಗಾಂಧಿ ನೆನಪಿದೀನಾ? ನಾನು ನನ್ನ ದೇಶಕ್ಕೆ ಮತ್ತೆ ಬರ್ತಾ ಇದ್ದೀನಿ. ಸ್ವಾತಂತ್ರ್ಯ ಬಂದು 69 ವರ್ಷ ಆಯ್ತಲ್ವಾ? ನಾನು ಕಂಡ ರಾಮರಾಜ್ಯದ ಕನಸು ನನಸಾಗಿರಬಹುದು. ಅದನ್ನೆಲ್ಲ ನೋಡೋ ಆಸೆಯಿಂದ ಬರ್ತಾ ಇದ್ದೀನಿ.
ನೀವು ಸ್ವಾತಂತ್ರ್ಯನ ಹೇಗೆ ಅನುಭವಿಸ್ತಾ ಇದ್ದೀರಿ ಅಂತ ನೋಡಿ ಖುಷಿ ಪಡೋಕ್ ಬರ್ತಾ ಇದ್ದೀನಿ. ನಮಸ್ಕಾರ ಬಾಪು. 500 ರೂಪಾಯಿ. ಚೆನ್ನಾಗಿದ್ದೀರಾ? ಮೇಲಿಂದ ಬಂದಿದ್ದೀರಿ ಅಂದ್ರೆ ಚೆನ್ನಾಗಿರ್ತೀರಾ ಬಿಡಿ. ನಮ್ ಕಷ್ಟ ಯಾರಿಗೆ ಹೇಳೋಣ ಇಲ್ಲಿ. ನನ್ನ ಹೆಸರು 500 ರೂಪಾಯಿ ಅಂತ. ನಿಮ್ ಪರಿಚಯ ಯಾರಿಗಿದೆಯೋ ಇಲ್ವೋ, ಆದ್ರೆ ನನ್ ಪರಿಚಯ ಅಂತೂ ಎಲ್ರಿಗೂ ಇದೆ. ನಾನು ಅಂದ್ರೆ ಎಲ್ರಿಗೂ ಇಷ್ಟ ಬಾಪು. ನನ್ನನ್ನ ಯಾರು ಬೈಯಲ್ಲ, ಹೋಗು ಅಂತ ತಳ್ಳಲ್ಲ. ಹುಟ್ಟಿದಾಗ ನಾನ್ ಬೇಕು, ಸತ್ತಾಗ ನಾನ್ ಬೇಕು. ಹುಟ್ಟು ಸಾವಿನ ಮಧ್ಯೆ ನಾನ್ ಬೇಕೇ ಬೇಕು. ನಾನು ಒಂದೇ ಜಾಗದಲ್ಲಿ ಯಾವತ್ತೂ ಇರಲ್ಲ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಪ್ರಯಾಣ ಬೆಳೆಸ್ತಾನೇ ಇರ್ತೀನಿ. ನೀನು ನನ್ ಜೊತೆ ಸೇರ್ಕೊಂಡ್ರೆ ನಿನ್ ಪ್ರಯಾಣನೂ ಸುಲಭ ಆಗುತ್ತೆ. ಯಾಕೆ ಯೋಚನೆ ಬಾಪು? ನಿಮ್ಗೆ ಈ ದೇಶ ಸುತ್ತೋಕೆ ನನಗಿಂತ ಒಳ್ಳೆ ವಾಹನ ಯಾವ್ದು ಇಲ್ಲ. ನಾನೊಂಥರ ನ್ಯಾಷನಲ್ ಪರ್ಮಿಟ್ ಇರೋ ವೆಹಿಕಲ್ ಇದ್ದಂಗೆ. ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಈ ದೇಶದ ಎಲ್ಲಾ ಜನಗಳು ನನ್ನ ಡ್ರೈವರೇ. ಬನ್ನಿ ಬಾಪು. ಸತ್ಯಮೇವ ಜಯತೆ. ಗುಡ್ ಮಾರ್ನಿಂಗ್ ಸರ್. ಓ ವೆಲ್ಕಮ್ ಫೇಮಸ್ ಟಿವಿ ರಿಪೋರ್ಟರ್ ರಾಶಿ. ಮೊನ್ನೆ ನೀವು ನಿಮ್ಮ ಟಿವಿನಲ್ಲಿ ನಾನು ಇಂಟರ್ವ್ಯೂ ಮಾಡಿದ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ನಿಮ್ಮ ಚಾನಲ್ಗೆ TRP ಬಂತೋ ಇಲ್ವೋ, ನನಗಂತೂ ನೇಮ್, ಫೇಮ್, ಪೇಷನ್ಸ್ ಎಲ್ಲ ಜಾಸ್ತಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನಾನೇ ಮಾತಾಡ್ತಾ ಇದ್ದೀನಿ. ಏನು ವಿಷಯ? ಮತ್ತೇನಾದರೂ ಇಂಟರ್ವ್ಯೂ ಬೇಕಿತ್ತಾ? ಇಲ್ಲ ಸರ್, ನೀವೇ ನಾನು ಇಂಟರ್ವ್ಯೂ ಮಾಡ್ಬೇಕಿವಾಗ. ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕಾ? ಏನು ವಿಷಯ? ವಾಟ್ ಹ್ಯಾಪನ್ಡ್? ಸರ್, ಅದು ಇವತ್ತು ಬೆಳಗಿನ ಜಾವ ನನ್ನ ಕನಸಲ್ಲಿ ಸತ್ಯಮೇವ ಜಯತೆ. ನಿಮ್ಮ ಕನಸು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾವುದೋ ಪುರಾಣದ ಕತೆ ಥರ. ಇದು ನಿಜಾನೋ ಸುಳ್ಳೋ ತಿಳ್ಕೋಬೇಕು. ಯುನೋ, ಒನ್ ಐ ವಾಸ್ ಯಂಗ್, ನನಗೊಂದು ಕನಸು ಬಿದ್ದಿತ್ತು. ಆ ಕನಸಲ್ಲಿ ಒಂದು ಬ್ಯೂಟಿಫುಲ್ ಹುಡುಗಿ ಬಂದಿದ್ಲು. ಕನಸಲ್ಲೇ ನನಗೂ ಅವಳಿಗೂ ಮದುವೆ ಆಗಿತ್ತು. ಎಚ್ಚರ ಆದಮೇಲೆ ಬೇಜಾರಾಯಿತು. ಕನಸಲ್ವಾ? ಬಟ್ 1 ವರ್ಷ ಆದಮೇಲೆ ಕಾಕತಾಳಿ ಅನ್ನೋ ಹಾಗೆ ಕನಸಲ್ಲಿ ಬಂದ ಹುಡುಗಿನೇ ನನ್ನ ಹೆಂಡತಿಯಾಗಿ ಬಂದಳು. ಎಷ್ಟೋ ಸಾರಿ ಹಿಂದೆ ನಡೆದಿರೋ ಘಟನೆ, ಮುಂದೆ ನಡೆಯೋ ಘಟನೆ ಕನಸಲ್ಲಿ ಬರುತ್ತೆ. ಅದಕ್ಕೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇಲ್ಲ. ಆದರೆ ನಾವು ಸೈಕ್ಯಾಟ್ರಿಸ್ಟ್ಗಳು ಅದನ್ನು ಚಾನ್ಸ್ ಫ್ಯಾಕ್ಟ್ ಅಂತ ಕರಿತೀವಿ. ಕನಸುಗಳು ನಿಜ ಆಗೋ ಸಾಧ್ಯತೆ ಇರುತ್ತೆ, ಆದರೆ ಅದು ನಿಜ ಆಗೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನಿಮಗೆ ಬಿದ್ದಿರೋ ಕನಸು ನಿಜನೋ ಸುಳ್ಳು ಅಂತ ಗೊತ್ತಾಗಬೇಕಾದ್ರೆ ಆ ನೋಟನ್ನು ನೀವು ಹುಡುಕ್ಬೇಕು, ಅದು ನಿಮ್ಗೆ ಸಿಗಬೇಕು. ಬಟ್ ದ್ಯಾಟ್ ಈಸ್ ಅ ವೆರಿ ವೆರಿ ಟಫ್ ಜಾಬ್. ಯಾಕೆಂದ್ರೆ ನಮ್ಮ ದೇಶದಲ್ಲಿ ನೋಟ್ಗಿಂತ ಜನಸಂಖ್ಯೆನೇ ಜಾಸ್ತಿ ಇದೆ. ಯಾರ ಹತ್ರ ಇದೆ, ಎಲ್ಲಿದೆ, ಅದನ್ನು ಹೇಗೆ ಹುಡುಕ್ತೀರಾ? ಆದರೆ ಇದು ಇಂಪಾಸಿಬಲ್ ಅಂತ ಏನಲ್ಲ. ಅದೇನೋ ಹೇಳ್ತಾರಲ್ಲ, ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದ್ದನ್ನು ಕುಡುಕ ಕಂಡ. ಇವ್ರು ಯಾರಿಗೂ ಕಾಣದೇ ಇದ್ದಿದ್ದು ನಿಮಗೆ ಕಾಣುತ್ತೆ, ಟಿವಿನವ್ರಿಗೆ. ಆಯಿತು ಸರ್, ನಾನು ಹುಡ್ಕಕ್ಕೆ ಟ್ರೈ ಮಾಡ್ತೀನಿ. ನೀವು ನಿಮ್ಮ ಕಡೆಯಿಂದ ಹುಡ್ಕಕ್ಕೆ ಟ್ರೈ ಮಾಡಿ ಪ್ಲೀಸ್. ಶೋರ್, ಖಂಡಿತ. ಓಕೆ, ಐಲ್ ಟೇಕ್ ಯು ಲೀವ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗಾಂಧೀಜಿ ಮತ್ತೆ ಬಂದಿದ್ದಾರೆ. ಅವರ ಆತ್ಮ ನೋಟಲ್ಲಿ ಸೇರ್ಕೊಂಡಿದೆ. ದೇಶ ಎಲ್ಲ ಸುತ್ತಾಡ್ತಾ ಇದೆ. ಹಾಗಂತ ನಮ್ಮ ರಿಪೋರ್ಟರ್ ಕನಸಲ್ಲಿ ಬಂದಿದೆ ಅಂತ ಹೇಳಿದ್ರೆ ಜನ ಮನೇಲಿ ಕೂತ್ಕೊಂಡು ಉಗಿತಾ ಇರೋರು ನಮ್ಮ ಚಾನೆಲ್ಗೆ ಬಂದು ಕಲ್ಲು ಹೊಡಿತಾರಷ್ಟೇ. ರಸಗುಲ್ಲಾನೇ ಕಹಿ ಅನ್ನೋರಿಗೆ ನಲ್ಲಿಕಾಯಿ ಕೊಟ್ಟಂಗಿರುತ್ತೆ. ಸರ್ ಪ್ಲೀಸ್ ಸರ್, ಇದೊಂದು ಮಾಮೂಲಿ ಕನಸು ಅಂತ ಅನ್ನಿಸ್ತಾ ಇಲ್ಲ. ಇದ್ರಲ್ಲಿ ಏನೋ ಒಂದು ಸತ್ಯ ಇದೆ. ಇದನ್ನ ಇಟ್ಕೊಂಡು ನಾವು ಪ್ರೋಗ್ರಾಮ್ ಮಾಡಿದ್ರೆ ಈ ಕರಪ್ಟ್ ಸಿಸ್ಟಮ್ಗೆ ಒಂದು ಶಾಕ್ ಕೊಟ್ಟಂಗಿರುತ್ತೆ ಸರ್. ಸಿಸ್ಟಮ್ಗೆ ಹಾ, ಶಾಕು.
ಸ್ವತಃ ಗಾಂಧೀಜಿನೇ ಬಂದ್ರು ಈ ಸಿಸ್ಟಮ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇದು ಹೀಗೆ ಇತ್ತು, ಹಾಗೆ ಇದೆ, ಹೀಗೆ ಇರುತ್ತೆ. ನಿನ್ನ ವಯಸ್ಸಲ್ಲಿ ನಾನು ಹೀಗೇನೆ ಸಿಸ್ಟಮ್ನ ಸರಿ ಮಾಡಬೇಕು, ಭ್ರಷ್ಟಾಚಾರನ ಹೊಡೆದೋಡಿಸ್ಬೇಕು, ಕರಪ್ಷನ್ನ ಮಟ್ಟ ಹಾಕಬೇಕು ಅಂತ. ಇನ್ನೂ ಏನೇನೋ ಬಿಸಿ ರಕ್ತ ಅನುಭವ ಆಗ್ತಾ ಆಗ್ತಾ ಬದುಕೋದ್ ಕಲಿಬೇಕು ಅಂತ ಗೊತ್ತಾಯ್ತು. ಬೆತ್ತಲೆ ಜಗತ್ನಲ್ಲಿ ಬಟ್ಟೆ ಹಾಕೊಂಡಿರೋನೇ ಮೂರ್ಖ. ಸರ್ ರೆಡಿ ಸರ್? ಹಾ, ಬನ್ನಿ ಭ್ರಷ್ಟರನ್ನ ಹೊಡೆದೋಡ್ಸೋಣ, ಸಮಾಜನ ಸರಿಪಡಿಸೋಣ. ಟೇಕ್ ಓಕೆ ಸರ್. ಸರ್, ಮೀಡಿಯಾದವರಾಗಿ ನಾವೇ ಕೈ ಚೆಲ್ ಕೂತ್ಕೊಂಡ್ರೆ ಹೇಗೆ ಸರ್? ಮಾಧ್ಯಮ ಮನ್ಸ್ ಮಾಡಿದ್ರೆ ಖಂಡಿತ ಬದಲಾವಣೆ ತರಬಹುದು. ಮಾಧ್ಯಮ ಅದು ನಿನಗೂ ನನಗೂ, ಆದರೆ ಇದಕ್ಕೆ ಇನ್ವೆಸ್ಟ್ ಮಾಡಿದವನಿಗೆ ಇದು ಒಂದು ಉದ್ಯಮ. ಇನ್ವೆಸ್ಟ್, ಇನ್ಕಮ್. ಸರ್ ಪ್ಲೀಸ್. ಸರಿ, ನಿನಗೊಂದು ಚಾನ್ಸ್ ಕೊಡ್ತೀನಿ. ಯು ಡೂ ಒನ್ ಥಿಂಗ್. ಆ ನೋಟಿನ ಐಡೆಂಟಿಫಿಕೇಶನ್ ನಿನಗೆ ಗೊತ್ತಲ್ಲ, ಹುಡ್ಕೊಂಬ. ಸ್ಟೋರಿ ಮಾಡೋಕೆ ಕಂಟೆಂಟ್ ಬೇಕಮ್ಮ. ಬರೀ ಕನಸು ಕಲ್ಪನೆ ಅಂತ ಎಷ್ಟು ದಿವಸ ಅಂತ ಸುಳ್ಳು ಹೇಳ್ತಾ ಇರೋದು? ಏನಯ್ಯ ಶಾಸ್ತ್ರಿ? ಸರ್ ಅದು ಸರ್ ನೆನ್ನೆ ನನ್ನ ಕನಸಿನಲ್ಲಿ ನಾನು ಹೆಂಡತಿ ಬಂದಿದ್ಲ. ಹೋಗ್ಲಿ ಬಿಡಿ ಸರ್. ಏಯ್ ಹೋಗ. ಹುಡುಕಿದ್ರೆ ದೇವರೇ ಸಿಗ್ತಾನಂತೆ, ನೋಟ್ ಸಿಗಲ್ವಾ? ಹೇಗಾದ್ರೂ ಮಾಡಿ ನಾವು ಆ ನೋಟ್ನ ಹುಡುಕ್ಲೇಬೇಕು. ಗಾಂಧೀಜಿ ಬಂದಿರೋದು ನಿಜ, ಆ ನೋಟಲ್ಲಿ ಸೇರ್ಕೊಂಡಿರೋದು ನಿಜ ಅಂತ ನಾವು ಜನರಿಗೆ ತೋರಿಸ್ಲೇಬೇಕು. ಸಿಗದೆ ಇರೋದನ್ನ ಹುಡುಕ್ಬಾರ್ದು, ಸಿಕ್ಕಿರೋದನ್ನ ಬಿಡಬಾರ್ದು. ಅವನಿಗೆ ಮತಿ ಇಲ್ಲ, ನಿನಗೆ ಗತಿ ಇಲ್ಲ, ನಾನೇ ಆಟಕ್ಕಿಲ್ಲ. ಆಯ್ತಾ? ಐ ಆಮ್ ಸಾರಿ. ನನ್ಗೊಂದು ಐಡಿಯಾ ಬಂತು. ನಮ್ ಫ್ರೆಂಡ್ಸ್ಗೆಲ್ಲರಿಗೂ ಫೋನ್ ಮಾಡಿ ಆ ನೋಟನ್ನ ಹುಡ್ಕಕ್ಕೆ ಹೇಳೋಣ. ಯಾರಿಗಾದ್ರೂ ಒಬ್ಬರಿಗೆ ಸಿಕ್ಕೇ ಸಿಗುತ್ತೆ. ವೀರಪ್ಪನ ಲಾಡನೇ ಸಿಕ್ಕಾರ್ರಿ. ಇದೇನ್ ಮಹಾ ಬಿಡ್ರಿ ಮೇಡಮ್ ಅರ, ಸಿಕ್ಕೇ ಸಿಗ್ತೈತ್ರಿ. सत्यमेव जयते सत्यमेव जयते ಏನ್ ಸ್ವಾಮಿ ಬೀಗ ಹಾಕ್ತಿದ್ದೀರಿ? ಯಾಕೆ? ಇವತ್ತು ಗಾಂಧಿ ಜಯಂತಿ, ಮದ್ಯ ಮಾಂಸ ನಿಷಿದ್ಧ. ಗೌರ್ಮೆಂಟ್ ರೂಲ್ಸ್ ಗೊತ್ತಿಲ್ವಾ? ನಿಮ್ ಗೌರ್ಮೆಂಟ್ ನಡೀತಾ ಇರೋದೇ ನಮ್ ದುಡ್ಡಲ್ಲೇ. ಹೋಯ್ತಾನಲ್ಲಪ್ಪ ಇವನು. ಹೋಗಿ ಹೋಗಿ, ಮುಖ್ಯ ದ್ವಾರ ಬಂದಾದ್ರೆ ಏನಾಯ್ತು? ನಮ್ ಭಕ್ತಿಗೆ ಮೆಚ್ಚಿ ಕಿಂಡಿಲೆ ದರ್ಶನ ಕೊಡ್ತಾನೆ ಆ ದೇವ್ರು. ಇಲ್ಲೊಂದು ಕೊಟ್ರೆ ಎಣ್ಣೆ ಕೊಡ್ಗುರು. सत्यमेव जयते ಎಲ್ರ ನೀನೇ ಇಟ್ಕೋ ಗುರು. ನೀನ್ ಏನೇ ಹೇಳೋ, ಈ ಕದ್ದು ಮಾಡೋ ಎಲ್ಲ ಕೆಲಸದಲ್ಲೂ ಒಂಥರ ಕಿಕ್ಕು. ಹ್ಯಾಪಿ ಬರ್ತ್ಡೇ. ಏನ್ ರಹೀಮ್, ಗಾಂಧೀಜಿ ಬರ್ತ್ಡೇ ಜೋರಾ? ನಿನ್ನಷ್ಟು ಜೋರಿಲ್ಲ ಬಿಡ. ಅರ್ಧ ಕೆಜಿ ಮಟನ್ ಕೊಡು. 500 ಚೇಂಜ್ ಇಲ್ಲ, ನಾಳೆ ಇಸ್ಕೋ. ಆಯ್ತು ಕೊಡು. ಗಾಂಧಿ ಜಯಂತಿ ತಿಂಗಳಿಗೆ 2 ಸಲ ಬಂದಿದ್ದಿದ್ರೆ 4 ಕಾಸು ಜಾಸ್ತಿ ಮಾಡ್ಬೋದಿತ್ತಲ್ವಾ? ನೀನೆಷ್ಟು ಜಾಸ್ತಿ ಮಾಡಿದ್ಯಾ? ಕ್ವಾರ್ಟರ್ ಡಬಲ್ಲು, ಫುಲ್ ಬಾಟ್ಲು 50% ಜಾಸ್ತಿ. ನೀನೆಷ್ಟು ಜಾಸ್ತಿ ಮಾಡಿದ್ಯಾ? ಮಾಮೂಲಿ 350, ಇವತ್ತು 500. ಪೊಲೀಸ್ರಿಗೆ ಬರೀ ಮಾಮೂಲಿ ಕೊಡ್ಬೇಕಲ್ಲಪ್ಪ. ಬರ್ಲಾ? ಸರಿ.
At the moment, it's hanging in the balance again. Assalamu alaikum. Walaikum salam. Chooses the bowling end, but comfortable too. ಊಟ ಮಾಡೋದೇನೋ? Got it back to the end. ಇಲ್ಲ ಬಾ, ಮ್ಯಾಚ್ ಇಂಟ್ರೆಸ್ಟ್ ಆಗಿದೆ, ಆಮೇಲೆ ಮಾಡ್ತೀನಿ. ಫಸ್ಟ್ ಊಟ ಮಾಡು, ಮ್ಯಾಚ್ ನೋಡೋದು ಇದ್ದೇ ಇದೆ. ಇರಮ್ಮಿ ಅಮ್ಮಿ Result as well. Very good. Where's this game going to go? ಇಸ್ಕೊಳ್ಳೋಣ. Oh, that is a brilliant piece of work by Ajinkya Rahane, who without any fuss. Yes! Yeah! To Dinesh Karthik. But gets a 4 and Pakistan will take these. 500 ರೂಪಾಯಿ ಬೆಟ್ಸ್, ಪಾಕಿಸ್ತಾನ್ ಜೀತೆಗಾ. I knew it was always going to be too far from the keeper in third. ಹಿಂದೂಸ್ತಾನ್ ಜೀತೆಗಾ, ಲಗಿ ಶರತ್. 150 comes up amidst. This game is burning and twisting. By the second, by the minute. Umar Rahim, will catch it in the middle of the ಎಷ್ಟೊತ್ತಾಯ್ತು ನೀನು ಬಂದು? ಊಟ ಮಾಡಪ್ಪ. ಇರಮ್ಮಿ ಲಾಸ್ಟ್ ಓವರು 10 ರನ್ ಬೇಕು. again a leg ball. Satyameva Jayate. That too. He's out for a duck. 236 for 8. Yes! Yes! Ashwin with the last over. It's Ya Allah! Yes! Yes! Come on, India! Saeed Ajmal is dismissed. ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್, ಜಿಂದಾಬಾದ್. ನಿನ್ನ ಭಾಷೆ ಉರ್ದು ಮಾತಾಡು, ನಿನ್ನ ಧರ್ಮ ಇಸ್ಲಾಂ, ಗೌರವ ಕೊಡು, ನಿನ್ನ ದೇವರು ಅಲ್ಲಾಹ್, 5 ಸಲ ನಮಾಜ್ ಮಾಡು. ನೀನು ಹುಟ್ಟಿದ್ದು ಹಿಂದೂಸ್ತಾನ್, ಬದುಕ್ತಿರೋದು ಹಿಂದೂಸ್ತಾನ್. ನಿನ್ನ ತಾಯಿ ಭಾರತ ಮಾತೆ. ಹೇಳು ಭಾರತ ಮಾತಾ ಕಿ ಜೈ, ಹೇಳು ಭಾರತ ಮಾತಾ ಕಿ ಜೈ. बोलो हिंदुस्तान जिंदाबाद, हिंदुस्तान जिंदाबाद. हेलो ಹೇಳೋ ಭಾರತ್ ಮಾತಾ ಕಿ ಜೈ. ಹೇಳೋ ಭಾರತ್ ಮಾತಾ ಕಿ ಜೈ. ಈತನ ಹೆಸರು ಫಯಾಜ್, ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿ, ವಯಸ್ಸು 25. ರಿಯಾಜ್ ಎಂಟೆಕ್ ಗ್ರಾಜ್ಯುಯೇಟ್, ವಯಸ್ಸು 30. ಸಮೀರ್ ಕಂಪನಿಯೊಂದರಲ್ಲಿ ಉದ್ಯೋಗಿ, ವಯಸ್ಸು 25. ಶಕೀಲ್ ಎಂಜಿನಿಯರಿಂಗ್ ಮುಗಿಸಿ ಕನ್ಸ್ಟ್ರಕ್ಷನ್ ಕಂಪನಿಯೊಂದರ ಉದ್ಯೋಗಿ, ವಯಸ್ಸು 24. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಯೊಂದರ ನೇರ ಸಂಪರ್ಕದಲ್ಲಿರುವ ಕನ್ನಡಿಗರು ಬೆಂಗಳೂರಲ್ಲಿ ಭಯೋತ್ಪಾದಕ ಕೃತ್ಯ ನಡೆಸೋದೇ ಇವರ ಉದ್ದೇಶ. अस्सलाम वालेकुम. ಸಲಾಂ ಭಯ್ಯ. ಸಲಾಂ. ಇನ್ಫಾರ್ಮ್ ಮಾಡಿ ಬಾರೋ. ಸರ್ಪ್ರೈಸ್. ನಮ್ಮ ಹಬ್ಬ ಹತ್ರ ಪಾಕಿಸ್ತಾನ್ ಜೀತೆಗ ಅಂತ ಬೆಟ್ ಕಟ್ಟಿ 500 ರೂಪಾಯಿ ಗೆದ್ಬಿಟ್ಟೆ. ರಹೀಮ್, ನೀನು ಬಂದು ಹೋಗೋದು ಯಾರಿಗೂ ಗೊತ್ತಾಗಬಾರ್ದು. ये सब हमारा सेफ्टी के लिए.
ಸಮझे? ಓಕೆ ಭಯ್ಯ. ಓಕೆ, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ನಮ್ಮ ಟಾರ್ಗೆಟು ಮೆಜೆಸ್ಟಿಕ್, ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್, ಟೆಂಪಲ್, ಮಾಲ್ಸ್. ಮಿನಿಮಮ್ 100 ಪೀಪಲ್ ಅದು ಸಾಯ್ಬೇಕು. ಸಮझे? ಭೈ ಇದು ನಮ್ದು ಫಸ್ಟ್ ಅಟೆಂಪ್ಟ್. ಇವಾಗಲೇ ಇಷ್ಟು ರಿಸ್ಕ್ ತಗೊಳ್ಳೋದು ಡೇಂಜರ್ ಅನ್ಸುತ್ತೆ. ಸಮೀರ್ಗೆ ಹೇಳ್ತಿರೋದು ನನಗೂ ಸರಿ ಅನಿಸ್ತಾ ಇದೆ. फर्स्ट इंप्रेशन इज बेस्ट इंप्रेशन. मिस्टर राम. ये क्या भैया? मेरा नाम रहीम है. हाँ, आज से तुम रहीम नहीं राम हो. ಇದು ಕೂಡ ನಮ್ಮ ಸೇಫ್ಟಿಗೋಸ್ಕರ. ಓಕೆ ಭಯ್ಯ. ಟೆಂಪಲ್ಲು, ಮಾಲು, ರೈಲ್ವೆ ಸ್ಟೇಷನ್ನು ಹೊರಗಡೆ ಆಪರೇಟ್ ಮಾಡೋದು ನೀನು. ಮಿಕ್ಕಿದ್ದೆಲ್ಲ ನಾವು ಇಲ್ಲಿಂದಾನೇ ಹ್ಯಾಂಡಲ್ ಮಾಡ್ತೀವಿ. ಇನ್ನು 1 ತಿಂಗಳಲ್ಲಿ ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಆಗಬೇಕು. ಸಮझे? ಏನಪ್ಪ, ಏನು ವಿಷಯ? ಮೇಡಮ್ ಅವ್ರ ತಾತ ಫ್ರೀಡಮ್ ಫೈಟ್ರು, ಅವ್ರನ್ನ ಮೀಟ್ ಮಾಡಬೇಕಿತ್ತು. ಹೆಲ್ಪ್ ಮಾಡ್ತೀಯಾ? ಹೆಲ್ಪಾ? ಪ್ಲೀಸ್. ಏನು ಮಾಡ್ತಾ ಇದೀಯ ನೀನು? ಪ್ರಾಣಾಯಾಮ. ಹೀಗೆ ಮಾಡಿದ್ರೆ ಪ್ರಾಣಾಯಾಮ ಆಗಲ್ಲ, ಪ್ರಾಣ ಯಮನ್ ಪಾಲಾಗುತ್ತೆ. ತಾತ, ನನಗೂ ಪ್ರಾಣಾಯಾಮ ಮಾಡೋದು ಹೇಳ್ಕೊಡ್ತೀರಾ? ಅದಕ್ಕೇನಂತೆ, ಕಲಿ. ಎಡಗೈ ಹೀಗೆ ಹಿಡ್ಕೊ, ಬಲಗೈಯಿಂದ ಮೂಗು ಹಿಡ್ಕೊಂಡು ಒಂದು ಸೈಡಿಂದ ಉಸಿರು ಎಳಿಬೇಕು, ಇನ್ನೊಂದು ಸೈಡಿಂದ ಉಸಿರು ಬಿಡಬೇಕು. ಮಾಡು ಮಾಡು. ಇದು ಪ್ರಾಣಾಯಾಮ. ಓ ಸರಿ, ಹೇಳು. ಪ್ರಾಣಾಯಾಮ ಬರದೇ ಇದ್ರು ಪ್ರಯತ್ನ ಪಟ್ಟಿಯಲ್ಲ, ಅದು ನನಗಿಷ್ಟ ಆಯಿತು. ಪ್ರಾಮಾಣಿಕತೆ, ಶಿಸ್ತು, ಪ್ರಯತ್ನ, ಸತ್ಯ ಇಲ್ಲದೆ ಇರೋರ್ನ ನಾನು ಹತ್ರ ಕೂಡ ಸೇರಿಸೋದಿಲ್ಲ. ತೆಗಿ ಕೈನ, ಕೂತ್ಕೋ. ಸರಿ ತಾತ. ತಾತ, ನೀವು ಫ್ರೀಡಮ್ ಫೈಟ್ರು ಪುಟ್ಸ್ವಾಮಿ ಅವರಲ್ವಾ? ಥ್ಯಾಂಕ್ಸ್. ಫಿಲ್ಮ್ ಸ್ಟಾರ್ಸ್, ಕ್ರಿಕೆಟ್ ಸ್ಟಾರ್ಸ್ಗಳು ಗುಂಗಲ್ಲಿರೋ ಈ 5th ಜನರೇಷನ್ನಲ್ಲಿ ನನ್ನಂಥ ಫ್ರೀಡಮ್ ಫೈಟರ್ನ ಗುರ್ತಿಡ್ದಿಯಲ್ಲ, ಐ ಲೈಕ್ ಯು. ಹಲೋ. ಹಲೋ, ನಾನು ಜೈ. ಹೇಳು. ಅದು ನೀವು ನನಗೆ ಇನ್ನೊಂದು ಕೆನ್ನೆಗೆ ಹೊಡಿಬೇಕು. ಏನು? ಇನ್ನೊಂದು ಕೆನ್ನೆಗೆ ಹೊಡಿಬೇಕು ಅಂದೆ. ಯಾಕೆ? ಒಂದು ಕೆನ್ನೆಗೆ ಹೊಡೆದಿದ್ರಲ್ಲ ಅದಕ್ಕೆ. ಡೋಂಟ್ ಡಿಸ್ಟರ್ಬ್ ಮೀ. ಅಲ್ಲ. ಹಲೋ. ಗೊತ್ತಾ ಇವನು ನಿನಗೆ? ಸಚ್ ಎ ಜೆಂಟಲ್ಮ್ಯಾನ್, ಮೈ ಕ್ಲೋಸ್ ಫ್ರೆಂಡ್. ನಿಂತರಾನೇ ದೇಶ, ಗಾಂಧಿ, ಸ್ವಾತಂತ್ರ್ಯ, ಸತ್ಯ, ಯುನೋ ಸತ್ಯಮೇವ ಜಯತೆ ಅಂತ ಎದೆ ಮೇಲೆ ಅಚ್ಚಾಕ್ಸ್ಕೊಂಡಿದ್ದಾನೆ. ಬೇಕಾದ್ರೆ ನಾಳೆ ಮನೆಗೆ ಕರ್ಕೊಂಡ್ಬರ್ತೀನಿ. ಅದೆಲ್ಲ ಬೇಡ, ಒಂದು ನಿಮಿಷ ಬಂದೆ. ನೀವು ನನಗೆ ಐ ಲವ್ ಯು ಅಂದಿದ್ರು ಓಕೆ, ಆದ್ರೆ ಇನ್ನೊಂದು ಕೆನ್ನೆಗೆ ಮಾತ್ರ ಹೊಡಿಲೇಬೇಕು. ಇಲ್ಲ ಅಂದ್ರೆ ಜೀವನ ಪೂರ್ತಿ ಬೇತಾಳಂತರ ಕಾಟ ಕೊಡ್ತೀನಿ. ನಿಮ್ಮ ಆಗಮನಕ್ಕಾಗಿ ಪಿರಮಿಡ್ ಪಾರ್ಕ್ನಲ್ಲಿ ಕಾಯ್ತಿರುವ ಇಂತಿ ನಿಮ್ಮ ಪ್ರೀತಿಯ ಜೈ.
ಗಾಂಧಿ ತಾತ ಹೇಳಿಲ್ವಾ ಒಂದ್ ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸು ಅಂತ. ನಾನು ಅಷ್ಟೇ ನಿಮ್ಮ ಕೈಯಾರ ಇನ್ನೊಂದು ಕೆನೆ ಹೊಡೆಸ್ಕೊಂಡು ಗಾಂಧಿವಾದನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀನ್ ಹೇಳಿರೋ ಸುಳ್ಳಿಗೆ ಕೆನ್ನೆಗೆ ಹೊಡೆಯೋದಲ್ಲ, ಚಾಕು ತಗೊಂಡು ಚುಚ್ಚಿ ಚುಚ್ಚಿ ಕೊಲೆ ಮಾಡೋಷ್ಟು ಕೋಪ ಬಂದಿದೆ ನನಗೆ. ನಮ್ಮಂತ ಹುಡುಗರನ್ನ ಕೊಲೆ ಮಾಡೋದಕ್ಕೆ ಚಾಕು ಯಾಕಿರ್ಬೇಕು? ನಿಮ್ಮಂತ ಹುಡುಗಿರ್ ಕೊಡೋ ಸ್ಮೈಲೇ ಸಾಕು, ನಿಂತಲ್ಲೇ ಕೊಲೆ ಆಗ್ಬಿಡ್ತೀವಿ. ಹಾ ಹೋಗ್ಲಿ, ಒಂದೇಟು ಹೊಡೆದು ಪುಣ್ಯ ಕಟ್ಕೊಳ್ಳಿ, ಹೊಡೀರಿ. ಇಷ್ಟು ಒತ್ತಾಯ ಮಾಡಿದ್ರು ನೀವು ನನಗೆ ಹೊಡಿತಿಲ್ಲ ಅಂದ್ರೆ ಲವ್ ಇದೆ ಅಂತಾನೆ ಅರ್ಥ. ಐ ಲವ್ ಯು ಟು. ಥ್ಯಾಂಕ್ಸ್. ನೀನೇನೇ ನಾಟಕ ಮಾಡಿದ್ರು ನಾನು ನಿನ್ ಕೈಗೆ ಸಿಗಲ್ಲ. ಇನ್ಮೇಲೆ ಕಾಲ್ ಮಾಡೋದು ಟಾರ್ಚರ್ ಕೊಡೋದು ಮಾಡಿದ್ರೆ ಹುಷಾರ್. ಗಾಂಧೀಜಿನೂ ಸುಳ್ಳು ಹೇಳಿದ್ರು. ಗಾಂಧಿ ಸುಳ್ಳು ಹೇಳಿದ್ರು, ತಪ್ಪು ಮಾಡಿದ್ರು. ಅವ್ರು ಮಾಡಿದ ತಪ್ಪು ಗೊತ್ತಾದ್ಮೇಲೆನೆ ಅವ್ರ ತಾಯಿಗೆ ಪ್ರಾಮಿಸ್ ಮಾಡಿದ್ದು ಇನ್ಯಾವತ್ತೂ ಆ ತಪ್ಪು ಮಾಡಲ್ಲ ಅಂತ. ನಾನು ನಮ್ಮ ಪ್ರೀತಿ ಮೇಲೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇನ್ಯಾವತ್ತೂ ಸುಳ್ಳು ಹೇಳಲ್ಲ, ತಪ್ಪು ಮಾಡಲ್ಲ. ಪ್ರಾಮಿಸ್. ತಗೊಳ್ಳಿ. ಆಹಾ, ಎಂಥ ಭಕ್ತಿ! ಈ ಭಕ್ತಿ ಹೀಗೆ ಮುಂದುವರೆದ್ರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಶೀಘ್ರವೇ ಕನ್ಫ್ಯೂಸ್ ಆಯ್ತಾ? ಇದು ಬೇಲ್, ಇದು ಡೀಲ್. ಎಕ್ಸ್ಪ್ಲೈನ್. ಇದು ಬಿಯರು, ಸೋಡಾ ನೀರು ಅವರೇ ಮಿಕ್ಸ್ ಮಾಡಿರ್ತಾರೆ. ಅದು ಬ್ರಾಂಡಿ, ಸೋಡಾ ನೀರು ನಾವೇ ಮಿಕ್ಸ್ ಮಾಡ್ಕೋಬೇಕು. ಇದು ಏರೋದು ಬೇಗ, ಇಳಿಯೋದು ಬೇಗ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಅದು ಏರೋದು ಲೇಟು, ಇಳಿಯೋದು ಲೇಟು. ಕೋರ್ಟ್ ಗಲಿಬೇಕು, ದುಡ್ಡು ವೇಸ್ಟು, ಟೈಮ್ ವೇಸ್ಟು. ಹೇಳಿ, ಬೇಲಾ ಡೀಲಾ? ಡೀಲ್ ಸರ್. ಸರ್ ಮೀಡಿಯಾದವ್ರು ಬಂದ್ರು ಸರ್. ಓದ್ತಿದ್ದಿಲ್ಲ, ತಗೊಂಡವ್ರು ಲೈ, ನೀ ಎಲ್ಲ ನಿಂತ್ಕೊಳ್ಳೋ ಅಲ್ಲಿ. ತಗೊಳ್ಳಿ, ಪಾಪ ದುಡ್ಡು ಪಾಲ್ ಮಾಡ್ಕೊಳ್ಳೋಣ. ಆದ್ರೆ ಕೇಸ್ ಮಾತ್ರ ನಿಮ್ ಕೇಸ್ ಗೆದ್ರಿ ಅಂತಾನೆ ಇಟ್ಕೊಳ್ಳಿ. ಪಾಪ ಪುಣ್ಯ ಎಲ್ಲ ರಾಮ ಕೃಷ್ಣನ್ ಕಾಲ, ಸತ್ಯ ಅಹಿಂಸೆ ಗಾಂಧಿ ತಾತನ್ ಕಾಲ. ಇದು ಸಾಕ್ಷಿ ಕಾಲ. ಸಾಕ್ಷಿ ಇಲ್ಲ ಅಂತಂದ್ರೆ ಸಾಕ್ಷಾತ್ ದೇವರೇ ಬಂದು ವಾದ ಮಾಡಿದ್ರು ಕೇಸ್ ಗೆಲ್ಲಕ್ಕಾಗಲ್ಲ. ಆಕ್ಚುಲಿ ನಿಮ್ ಕೇಸಲ್ಲಿ ಸಾಕ್ಷಿನೇ ಇಲ್ವಲ್ಲ. ಮಾಮೂಲಿ ಕೊಡ್ಲಿಲ್ಲ ಅಂತ ಇನ್ಸ್ಪೆಕ್ಟ್ರು ವೈಯಕ್ತಿಕ ದ್ವೇಷದಿಂದ ನಿಮ್ ಮೇಲೆ ಕೇಸ್ ಹಾಕಿದಾನೆ. ನಿಮ್ದು ಬ್ಯಾಂಡೇ ಅಲ್ಲ, ಇಡ್ಲಿ ವಡೆ ಮಾರೋ ದರ್ಶಿನಿ ಅಲ್ಲಿಗೆ ಬಂದಿದ್ದ ಜನ ಎಲ್ಲ ಕೇಸರಿ ಬಾತು ಖಾರ ಬಾತು ತಿನ್ನಕ್ ಬಂದಿದ್ದ ಕಸ್ಟಮರ್ಸು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಅವನ ಮೇಲೆ ರಿವರ್ಸ್ ಕೇಸ್ ಹಾಕ್ಬಿಡ್ತೀನಿ. ಆಮೇಲೆ ಗೊತ್ತಲ್ಲ ಸೆಟ್ಲ್ಮೆಂಟ್. ಆಮೇಲೆ ಪೊಲೀಸು ಸತ್ಯಮೇವ
ಇದೇ ನೀವು ಸರ್ಟಿಫಿಕೇಟ್ ಕೇಳ್ಕೊಂಡು ಬಂದಿದ್ರಲ್ಲ. ಆಕ್ಚುಲಿ ಸರ್, ನನಗೊಂದು ವಿಶೇಷವಾದ ಆಸೆ ಇತ್ತು. ನನ್ನ ಮಗ ದೊಡ್ಡ ಡಾಕ್ಟರ್ ಆಗಬೇಕು, ಮಿನಿಮಮ್ 200 ಕೋಟಿ ಸಂಪಾದನೆ ಮಾಡಬೇಕು ಅಂತ. ಆದ್ರೆ ಇವನು ಪಾಸೇ ಆಗ್ತಿಲ್ಲ ಸರ್. ಈ ಕಷ್ಟನ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡೆ. ಅವರು ಈ ಐಡಿಯಾ ಕೊಟ್ರು. ಡಾಕ್ಟರ್ ಆಗಕ್ಕೆ ಪಾಸೇ ಯಾಕೋ ಆಗ್ಬೇಕು, ಸರ್ಟಿಫಿಕೇಟ್ ಹೊಂದಿದ್ರೆ ಸಾಕು, ಮಿನಿಸ್ಟರ್ನ ಮೀಟ್ ಆಗು ಅಂತ. ನೀವ್ ಹೇಳೋದು ಸರಿ ಬಿಡಿ. ಡಾಕ್ಟರ್ ಆಗೋಕು, ಲಾಯರ್ ಆಗೋಕು ಸರ್ಟಿಫಿಕೇಟ್ ಬೇಕೇ ಬೇಕು. ಯಾವ್ದಾಗ್ಬೇಕು ಅಂದ್ರು ದುಡ್ಡು ಬೇಕೇ ಬೇಕು ಅಲ್ವಾ ಸರ್? ಅದಕ್ಕೆ ತಗೊಂಡ್ ಬಂದೆ ಸರ್. ದಯವಿಟ್ಟು ಸ್ವೀಕರಿಸ್ಬೇಕು. ನೋಡಿ, ನಿಮ್ ಮಗ ಡಾಕ್ಟರ್ ಆಗ್ತಾನೋ ಇಲ್ವೋ ಗೊತ್ತಿಲ್ಲ, ಸರ್ಟಿಫಿಕೇಟ್ ಅಂತೂ ಕೊಡ್ಸುವ. ಸತ್ಯಮೇವ ಜಯತೆ. ಹೀರೋ ಆಗ್ಬೋದು ನಾನು. ದಮ್ ನೋ ಥ್ಯಾಂಕ್ಸ್. ಬಿಟ್ಬಿಟ್ಟಿಯಾ? ಎಣ್ಣೆ ಅದನ್ನು ಬಿಟ್ಬಿಟ್ಟೆ. ನಾನ್ ವೆಜ್ಜು ಇದಪ್ಪ ಲವ್ ಇಂಪ್ಯಾಕ್ಟ್ ಅಂದ್ರೆ. ಮತ್ತೆ ಎಲ್ಲಿಗೆ ಬಂತು ನಿನ್ನ ಒನ್ ವೇಲೋ ಸ್ಟೋರಿ? ಇಂಟ್ರೋಲ್ ಹತ್ತತ್ರ ಬಂದಿದೆ. ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಟೆನ್ಷನ್ ಆಗ್ಬೇಡ, ದೇವ್ರಿದ್ದಾನೆ, ನಾನಿದ್ದೇನೆ. ನೀನ್ ನಿಜವಾಗ್ಲೂ ಬದಲಾಗಿದ್ಯಾ ಅಂತ ಅವಳಿಗೆ ನಂಬಿಕೆ ಬರ್ತಿಲ್ಲ ಮಾರಾಯ. ಒಳ್ಳೆ ಒಂಥರ ಡ್ರಾಮಾ ಮಾಡ್ತಿದ್ಯಾ ಅನ್ಕೊಂಡಿದ್ದಾಳೆ. ನಾನು ಹೇಳ್ದೆ ಅವನು ಮೊದ್ಲಿನ ಥರ ಅಲ್ಲ, ಫುಲ್ ಗಾಂಧಿಯಾಗಿದ್ದಾನೆ ಅಂತ. ಹೌದು, ನಿಜವಾಗ್ಲೂ ನೀನು ಬದಲಾಗಿದ್ಯಾ? ಹೇಳೋ ಪುಂಗ, ಎಂತದ ಕಾಲ್ ಮಾಡಿದ್ದು? ಅಣ್ಣ ಅದೇ ನೀನ್ ಹೇಳಿದಲ್ಲ 500 ರೂಪಾಯಿ ನೋಟು. ಹಾ ಅದೇ ಅಣ್ಣ, ಸತ್ಯಮೇವ ಜಯತೆ. ಹಾ ಹಾ ಹಾ, ಅದು ಸಿಕ್ಬಿಟ್ಟಿದೆ ಅಣ್ಣ. ಎಲ್ಲಿದ್ಯಾ ನೀನು? ಮಾಮೂಲಿ ಅಡ್ಡ, ಬೇಕ್ರಿ. ಅಲ್ಲೇ ಇರು, ನಿನ್ನ ಬೈಕಲ್ಲೇ ಹೋಗುವ. ಮೇಡಮ್ ಬರ್ತಾರಾ? ಬರ್ತಾರೆ, ಬಾ ಮಾರಾಯ ನೀನು. ಬಾ ಮತ್ತೆ ಹೋಗೋಣ. ಹಲೋ ರಶಿ, ಎಲ್ಲಿದ್ಯಾ ಮಾರಾಯ? ಒಂದು 5 minutes ಅಲ್ಲಿ ಬಂದಿದ್ದೀನಿ. ಕಾರಲ್ಲಿ ಕ್ಯಾಮ್ರಾ ಇದೆ, ಅದನ್ನ ಇಟ್ಕೋ. ನಾನು ನೋಟ್ ತಗೊಳ್ಳೋದನ್ನ ಶೂಟ್ ಮಾಡ್ಕೋ. ಓಕೆ ಡನ್. ರೆಡಿ? ಏನಾಯ್ತಣ್ಣ? ಮಾತಾಡಿದ್ರೆ ಮಂಡೆ ಹೊಡೆದಾಕ್ಬಿಡ್ತೇನೆ. ಆಕ್ಚುಲಿ ಅದೇನಾಯ್ತು ಅಂದ್ರೆ, ಹೋಗ್ಲಿ ಬಿಡು. ಸುಮ್ನೆ ಮೂಡ್ ಆಫ್ ಮಾಡ್ಬಿಟ್ಟಿಯಲ್ಲೋ. ಎಂತ ಮಾಡುವುದು? ಈ ಪುಂಗ ಹೇಳಿದ್ದು. ಪುಂಗ ಹೇಳ್ದ, ಮಂಗ ಕೇಳ್ದ. ಮಂಗ ಅನ್ಬೇಡ, ಕೋಪ ಬರುತ್ತೆ ನನಗೆ. ಆ ನೋಟ್ನ ನಾನು ಹುಡ್ಕೊಡ್ತೀನಿ. ಆ ನೋಟ್ ಇರೋದೇ ನಿಜ ಆದ್ರೆ ನನಗೆ ಸಿಗೋದು ಡೌಟೇ ಬೇಡ. ಚಾಲೆಂಜ್. ನಾನು ಬರ್ತೇನೆ. ನೀನ್ ನನ್ ತುಂಬಾ ಪ್ರೀತಿಸಿದ್ಯಲ್ವಾ? ಸರಿ, ಆ ನೋಟನ್ನ ಹುಡುಕ್ ತಂದ್ಕೊಡು. ನಿನ್ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ. ನೀನೊಂದು ಮಾತಾಡ್ದೆ ನಿನ್ ಪ್ರೀತಿನ ಒಪ್ಕೋತೀನಿ, ಓಕೆನಾ? ಇದು ನಿನ್ ಪ್ರೀತಿ ಪರೀಕ್ಷೆ ಅನ್ಕೋ.
ಪಾಸ್ ಆಗ್ತೀಯೋ ಫೇಲ್ ಆಗ್ತೀಯೋ ನೋಡ್ತೀನಿ. ಬಾಯ್. ಮೇಡಮ್ ಅವರೇ, ಬರೀ ಪಾಸ್ ಅಲ್ಲ, ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆಗ್ತೀನಿ. ನಿಂಗೆ ಮಂಡೆ ಸರಿ ಉಂಟ ಮರಯ್ಯ? ರಾತ್ರಿ ಕಂಡ ಬಾವಿಗೆ ಯಾರಾದ್ರೂ ಹಗಲು ಬೀಳ್ತಾರ? ಇದ್ದ ಒಬ್ಬ ದಾವುದನ್ನ ಹುಡ್ಕೋಕೆ ಆಗಿಲ್ಲ, ಇನ್ನು 500 ನೋಟು ಕೋಟಿ ಕೋಟಿ ಉಂಟು. ನಿನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಅವಳಿಗೊಂದು ಚಾನ್ಸ್ ಬೇಕಿತ್ತು. ನನ್ನ ಪ್ರೀತಿ ಪರೀಕ್ಷೆ ಅಲ್ವಾ, ಹುಡುಕ್ತೀನಿ. ನನ್ನ ಲವ್ ಏನು ಅಂತ ತೋರಿಸ್ತೀನಿ. ಅದೇನೋ ಕ್ರಿಕೆಟ್ ಆಡುವಾಗ ಮೋರಿಯಲ್ಲಿ ಕಳ್ದೋಗಿರುವ ಬಾಲು ಅನ್ಕೊಂಡ್ಯಾ ಹುಡ್ಕೋಕೆ? ಈಗ ಮನೆಗೆ ಬರ್ತೀಯೋ ಇಲ್ಲ ಇರ್ತೀಯೋ? ಸರಿ, ಸಿಕ್ಕಿದ ಕೂಡಲೇ ಕಾಲ್ ಮಾಡು ಆಯ್ತಾ? ಬಂದು ಕರ್ಕೊಂಡು ಆಲ್ ದಿ ಬೆಸ್ಟ್. ಯಾಕೆ ಮಂಡೆ ಬಿಸಿ ಮಾಡ್ಕೊಂತಿದೀಯಾ? ತವರು ಮನೆಗೆ ಹೋದವಳು ವಾಪಸ್ ಬರ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗಂಡನ ಮನೆಗೆ ಹೋದವಳು ವಾಪಸ್ ಬಂದೇ ಬರ್ತಾಳೆ. ಬ್ರಿಟಿಷರು ನಮ್ಮ ದೇಶದ ಸಂಪತ್ನೆಲ್ಲ ದೋಚ್ಕೊಂಡೋದ್ರಲ್ಲ, ಆ ದೇಶದವರು ಹೇಗಿದ್ದಾರೆ ಅಂತ ನೋಡೋಕೆ ಹೋಗಿರ್ಬೋದು ಗಾಂಧಿ. ಅಲ್ಲಂತೂ ನಮ್ಮ ದೇಶದ ಕರೆನ್ಸಿ ನಡೆಯಲ್ಲ, ಇಂಡಿಯಾಗೆ ಬರಲೇಬೇಕಲ್ಲ. ಸ್ವಲ್ಪ ದಿನ ಕಾಯುವ, ನಿನ್ನ ಕನಸು ನಿಜ ಆದ್ರೆ ಬಂದೇ ಬರುತ್ತೆ. ಏನ್ ನಿಜ ಆದ್ರೆ ನಿನ್ಗೂ ಡೌಟಾ? ಮತ್ತಿನ್ನೇನು, ಸುಮ್ನೆ ಏನೇನೋ ಮಂಡೆ ಒಳಗಡೆ ಹಾಕೊಂಡು ಮಂಡೆ ಬಿಸಿ ಮಾಡ್ಕೊಂತಿದೀಯಾ? ಏನೇ ಆದ್ರೂ ಅದು ಕನ್ಸಲ್ಲಿ ಬಂದಿರೋದು. ಬಾಸ್ ಹೇಳ್ದಂಗೆ ನಿನಗೆ ಇದು ಸೈಕಾಲಜಿಕಲ್ ಪ್ರಾಬ್ಲಮ್ಮೇ ಅನ್ಸುತ್ತೆ. 8 ಗಂಟೆಗೆ ಲಂಡನ್ ಫ್ಲೈಟ್ ಇರ್ಲಿಲ್ವಾ? ಮತ್ತೇನಕ್ಕೆ ನೀನು ಸೈಕಲಾಜಿಕಲ್ ಇಲ್ಲ? ಮನೆಗೆ ಯಾರೋ ನೆಂಟರು ಬರ್ತಾರೆ ಅಂತ ಕನಸು ಬೀಳುತ್ತೆ. ಮಾರನೇ ದಿನ ಅದೇ ನೆಂಟರು ಮನೆಗೆ ಬರ್ತಾರೆ. ಅದು ಕಾಕತಾಳೀಯ. ಹಾಗಂತ ಕನಸಲ್ಲಿ ಬಂದ ನೆಂಟರು ಬಂದೇ ಬರ್ತಾರೆ ಅಂತ ಇಡೀ ದಿನ ಕಾಯ್ತಾ ಇರೋದು ದಡ್ಡತನ. ಆ ದಡ್ಡತನದ ಕೆಲಸ ನೀವು ಮಾಡ್ತಾ ಇರೋದು. ಸರ್, ಬರೀ ಕನ್ಸಾಗಿದ್ರೆ ಅಷ್ಟು ರಿಜಿಸ್ಟರ್ ಆಗಿ ಬೀಳಕ್ ಸಾಧ್ಯ ಇಲ್ಲ ಸರ್. ಈ ಕನ್ಸು ತುಂಬಾ ರಿಯಲಿಸ್ಟಿಕ್ ಆಗಿದೆ. ಇದು ನಿಮ್ಮೊಳಗಿರೋ ಹಿಡನ್ ಆಂಬಿಷನ್ ಅಂಡ್ ಇಮ್ಯಾಜಿನೇಷನ್. ಗಾಂಧಿ ಬರಬೇಕು, ಈ ಸಿಸ್ಟಮ್ನ ನೋಡಬೇಕು ಅನ್ನೋದು. ಕನಸು ಮತ್ತು ಕಲ್ಪನೆ ಒಂದೇ ನಾಣ್ಯದ 2 ಮುಖಗಳ ಥರ. ಈ ಕಲ್ಪನೆಗಳೇ ಕನಸಾಗಿ ಬೀಳೋದು. ಈ ದೇಶದಲ್ಲಿ ಎಷ್ಟೋ ಜನ ದೇಶಭಕ್ತಿರ್ತಾರೆ, ಎಷ್ಟೋ ಜನ ಫ್ರೀಡಮ್ ಫೈಟರ್ಸ್ ಇದ್ದಾರೆ. ಇವ್ರನ್ನೆಲ್ಲ ಬಿಟ್ಟು ನಿಮ್ಮ ಕನಸಲ್ಲಿ ಯಾಕೆ ಬರ್ತಾರೆ ಗಾಂಧಿ? ಸಿಂಪಲ್ ಲಾಜಿಕ್. ನಿಮ್ಮ ಕಲ್ಪನೆ, ಇಟ್ಸ್ ಆಲ್ ಯುವರ್ ಇಮ್ಯಾಜಿನೇಷನ್. ಅದೇ ಕನಸಾಗಿ ಬೀಳ್ತಾ ಇರೋದು. ನನ್ ತರಾನೇ ಇನ್ನೂ ಯಾರ್ಯಾರ್ದೋ ಕನ್ಸಲ್ಲಿ ಗಾಂಧೀಜಿ ಬಂದಿರ್ಬೋದಲ್ವಾ? ಅವರು ಈ ನೋಟನ್ನು ಹುಡುಕ್ತಾ ಇರ್ಬೋದು. ಅವರಿಗೆಲ್ಲ ಮಂಡೆ ಪೆಟ್ಟ. ಇದು ನಿಮ್ಗೆ ಹೇಗೆ ಹೇಳಿ ನಾನು? ಅದು ಕೂಡ ಅವರವರ ಕಲ್ಪನೆನೇ ಆಗಿರುತ್ತೆ. ನೋಡಿ ರಾಶಿ, ನಿದ್ದೆಯಲ್ಲಿ ಬರೋದು ಕನಸಲ್ಲ, ಯಾವುದು ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ವೋ ಅದು ನಿಜವಾದ ಕನಸು ಅಂತ ದೊಡ್ಡವರು ಹೇಳಿದ್ದಾರೆ. ಸಮಾಜ, ದೇಶ ಅಂತ 100 ಕನಸು ಹೊತ್ಕೊಂಡಿರೋ ಹುಡುಗಿ ನೀವು. ಆ ಕನಸೆಲ್ಲ ನಿಮ್ಮಿಂದ ಸಾಕಾರ ಆಗಲಿ ಅಂತ ನಾನು ಬಯಸ್ತೀನಿ. ಆಸ್ ಎ ಫ್ರೆಂಡ್ ಆಗಿ ನೀವು ನನಗೆ ಪ್ರಾಮಿಸ್ ಮಾಡಬೇಕು, ಇನ್ಮೇಲೆ ನಿದ್ದೆಯಲ್ಲಿ ಬಿದ್ದ ಕನಸಿನ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ನಿಮ್ಮ ಮಾತಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಸರ್. ಐ ಪ್ರಾಮಿಸ್. ಥ್ಯಾಂಕ್ ಯು. ಅಬ್ಬಾ, ನನಗೊಂದು ಮಂಡೆ ಬಿಸಿ ಕಮ್ಮಿ. ಬಾಪು ಬಾಪು ಎಲ್ಲಿದ್ದೀಯಾ ಎಲ್ಲಿದ್ದೀಯಾ
ಹೇಳು ನೀನು ಹೇಗಿದ್ದೀಯಾ ಫೋಟೋ ಆಗಿ ನಗ್ತಿದ್ದೀಯಾ ಬಾಪು ಬಾಪು ನೋಡ್ತಿದ್ದೀಯಾ ನಮ್ಮಿಂಡಿಯಾ ನೋಡಿ ಕೂಡ ಸುಮ್ಮನಿದ್ದೀಯಾ ಸತ್ಯ ಹೇಳ್ರೋ ಅಂತ ಇದ್ದೆ ಸುಳ್ಳು ಹೇಳೋರ್ ಜೇಬಲ್ ಬಿದ್ದೆ ಕೋಟ ನೋಟಲ್ಲೂ ನಗ್ತಾ ಇದ್ದೆ ಗಾಂಧಿ ಕೊಟ್ಟ ದೇಶ ಮಾಡಿದ್ವಿ ಅದನ್ನ ನಾಶ ಗಾಂಧಿ ಕೊಟ್ಟ ದೇಶ ಮಾಡಿದ್ವಿ ಅದನ್ನ ನಾಶ ಧುನಿಮ್ಮ ಆರ್ತಿ ತಟ್ಟಲಿದ್ದೆ ಆರತಿ ಮೈ ಮೇಲ್ ಬಿದ್ದೆ ಲೈವ್ ಬ್ಯಾಂಡಿನಲ್ಲೂ ನಿಂದೆ ಹವಾ ಆ ನೋಟಿನಲ್ಲಿ ಇರುವ ಈ ಫೋಟೋದಲ್ಲಿ ಇರುವ ನಿನ್ನ ಕನ್ನಡಕ ಮುರಿಯೋದಿಲ್ವಾ ಸತ್ಯ ಅಂದು ಹೇಳಿಕೊಟ್ಟೆ ಸುಳ್ಳೆ ಇಂದು ಸಿಕ್ಕಾಪಟ್ಟೆ ದೇಶ ಆಗೋಯ್ತು ಮೂರ ಬಟ್ಟೆ ಇದು ಯಾರ ಹಣ ಬರಹ ಗಾಂಧಿ ಕೊಟ್ಟ ದೇಶ ಮಾಡಿದ್ವಿ ಅದನ್ನ ನಾಶ ಗಾಂಧಿ ಕೊಟ್ಟ ದೇಶ ಮಾಡಿದ್ವಿ ಅದನ್ನ ಸರ್ವನಾಶ ಬೇಕಂದ್ರೆ ಜನರ ಓಟು ಮಜವಾದ ಮಂತ್ರಿ ಸೀಟು ಎಲ್ಲಕ್ಕೂ ಬೇಕು ನಿನ್ನ ನೋಟು ಪೇಮೆಂಟು ಆದೆ ನೀನು ಆಗಾಗ ಆದೆ ಲೋನು ನೀನೇನೆ ನಮಗೆ ಆಕ್ಸಿಜನ್ನು ನೀನು ಕೈಲಿದ್ರೆ ತಾನೇ ರೊಟ್ಟಿ ಜೇಬಲ್ ಕುಂತಿದ್ರೆ ಹಾರ್ಟು ಗಟ್ಟಿ ನಿನ್ನ ಹುಡುಕೋದೆ ನನ್ನ ಡ್ಯೂಟಿ ಇದು ನನ್ನ ಹಣ ಬರಹ ಗಾಂಧಿ ಕೊಟ್ಟ ದೇಶ ಮಾಡಿದ್ವಿ ಅದನ್ನ ನಾಶ ಗಾಂಧಿ ಕೊಟ್ಟ ದೇಶ ಮಾಡಿದ್ವಿ ಅದನ್ನ ನಾಶ ಬಾಪು ಬಾಪು ಎಲ್ಲಿದ್ದೀಯಾ ಎಲ್ಲಿದ್ದೀಯಾ ಹೇಳು ನೀನು ಹೇಗಿದ್ದೀಯಾ ಫೋಟೋ ಆಗಿ ನಗ್ತಿದ್ದೀಯಾ ಬಾಪು ಬಾಪು ನೋಡ್ತಿದ್ದೀಯಾ ನಮ್ಮಿಂಡಿಯಾ ನೋಡಿ ಕೂಡ ಸುಮ್ಮನಿದ್ದೀಯಾ ಸತ್ಯ ಹೇಳ್ರೋ ಅಂತ ಇದ್ದೆ ಸುಳ್ಳು ಹೇಳೋರ್ ಜೇಬಲ್ ಬಿದ್ದೆ ಕೋಟ ನೋಟಲ್ಲೂ ನಗ್ತಾ ಇದ್ದೆ ಪಾಪ 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 ಇದೇ ಲಾಸ್ಟ್ ಆಟನಪ್ಪ ಗೆದ್ದವ್ರು ಊಟ ಕೊಡಿಸ್ಬೇಕು ಬರೀ ಊಟನ ಗುರು ಎಣ್ಣೆ ಎಣ್ಣೆ ಕುಡಿಬೇಕು ಸ್ನಾನ ಮಾಡಬಾರ್ದು ನಾನ್ ನೋಡ್ಬಿಡ್ತೀನಪ್ಪ ಯಾಕೋ ಟೈಮೇ ಸರಿಲ್ಲ ನನ್ 100 ರೂಪಾಯಿ ನಂದು 500 ಅಯ್ಯೋ ನನ್ ಮಗ್ನೆ ನೋಡಿನೇ 50 ರೂಪಾಯಿ ಹಾಕಲ್ಲ ನೀನು ಅಂತದ್ರಲ್ಲಿ 500 ರೂಪಾಯಿ ಬ್ಲೈಂಡ್ ಹಾಕಿದ್ಯಾ ಅಂದ್ರೆ ಏನೋ ಗಿಮಿಕ್ ಮಾಡ್ತಿದ್ಯಾ ಕಣ ನಿಜ ಹೇಳು ಕಾರ್ಡ್ ನೋಡ್ದೆ ತಾನೆ ಓಯ್ ಇಲ್ಲಪ್ಪ ಗಾಂಧಿ ತಾತನ ಮೇಲೆ ಆಣೆ ಎಷ್ಟಾಯ್ತಪ್ಪ 450 ಸರ್ 450ನಾ ಚೇಂಜ್ ಸರ್ ಚೇಂಜ್ ಇಟ್ಕೋ ಓಕೆ ಸರ್ ಥ್ಯಾಂಕ್ ಯು ಸರ್ ಲೇ ನೋಡ್ಕೊಂಡಾಡೋ ನೋಡ್ಕೊಂಡೇ ಆಡ್ತಿರೋದು ಡ್ರಾಪ್ ಅಪ್ಪ ನಂದು 500 ರೂಪಾಯಿ ಕಿಡ್ನಿ ಮಾರಾದ್ರೂ ಸರಿ ಆಡೋದೇ ಇವತ್ತು
ಒಂದ್ ಕಿಡ್ನಿ ಓದ್ ಯುಗಾದಿಗೆ ಮಾರಿದ್ಯಾ, ಇನ್ನೊಂದ್ ಐತೆ ಹಿಡ್ಕ, IPL ಬೇಕಾಯ್ತದೆ. ನೋಡ್ರ ಪಾಪ ಮನೆ ಮಾರಾದ್ರೂ ಸರಿ, ಆಡೋದೇ ಇವತ್ತು. ಇರೋದೇ ಬಾಡಿಗೆ ಮನೆಯಲ್ಲಿ, ಬಾಡಿಗೆ ಕೊಟ್ಟು 6 ತಿಂಗಳಾಯ್ತು, ಮನೆ ಮಾರ್ತಾನ. ತುಂಬಾ ಡೇಂಜರ್ ಇದಾನಪ್ಪ, ನಾನ್ ನೋಡ್ಬಿಡ್ತೀನಿ. ಒಂದು ಅನ್ಲಿಮಿಟೆಡ್ ತಾಲಿ. ಅಯ್ಯಯ್ಯೋ, ರೈಸ್ ಖಾಲಿ ಆಯ್ತು. ಭಟ್ರೆ, ಸೋಡಾ ಹಾಕ್ಲಿಲ್ವಾ? ಸೋಡಾ ಖಾಲಿ ಆಯ್ತು, ತೊಂದ್ರೆ ಇಲ್ಲ, ಆಮೇಲೆ ಹಾ ಬಂದೆ ಮಾರ. ಸೋಡಾ ಹಾಕಿ. ಎಷ್ಟಾಯ್ತು ಭಟ್ರೆ? ಎಂತ ತಗೊಂಡ್ರಿ? 4 ಊಟ. 200 ರೂಪಾಯಿ ಕೊಡಿ. ತಗೊಳ್ಳಿ. ಹಾ, ಓ ಒರಿಜಿನಲ್ ಸತ್ಯಮೇವ ಜಯತೆ. ಚಂದ ಉಂಟು. ಇದನ್ನ ಇಲ್ಲಿ ಇಡುವ. ಏನ್ ಭಟ್ರೆ, ಸಾಂಬಾರು ಉಪ್ಪೇ ಇಲ್ಲ? ಅಯ್ಯೋ ಹೌದಾ? ಓಯ್ ಭಟ್ರೆ, ಉಪ್ಪಿಗೆ ಕೈ ಹಾಕಿ. ಅದೇನು ಉಪ್ಪಿಗೆ ಕೈ ಹಾಕಿದ್ರೆ ಸಾಂಬಾರ್ ಸರಿ ಹೋಗುತ್ತಾ? ಓಯ್, ಸಾಂಬಾರಿಗೆ ಉಪ್ಪು ಹಾಕ್ಬೇಕು ಅಂದ್ರೆ ಉಪ್ಪಿಗೆ ಕೈ ಹಾಕ್ಬೇಕಲ್ವಾ? ಓಹೋ, ಚೆನ್ನಾಗಿದೆ. ನ್ಯೂಟನ್ 5th ಲಾ. ಹಲೋ, ಏನ್ ಶಾಸ್ತ್ರಿ, ಎಲ್ಲಿದ್ಯಾ? ಯಾವ ಸಂದಿಲ್ ಕ್ಯಾಮ್ರಾ ಇಟ್ಕೊಂಡಿದ್ಯಾ? ಮಂಡ್ಯಗೆ ಹೋಗ್ತಿದೀವೋ. ಓ, ನಮ್ಮೂರಿಗೆ. ಏನ್ ಸಮಾಚಾರ? ಅದಾ, ರೈತ ಅನ್ನದಾತ, ದೇಶದ ಬೆನ್ನೆಲುಬು. ಜೈ ಜವಾನ್ ಜೈ ಕಿಸಾನ್. ಆದರೆ ಇವತ್ತು ಈ ರೈತರ ನಿಜವಾದ ಕಷ್ಟನ ಕೇಳೋರು ಯಾರು? ಈ ಒಂದೇ ವರ್ಷದಲ್ಲಿ ಕರ್ನಾಟಕದಲ್ಲಿ 1000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ತುಂಬಾ ಸೆನ್ಸಿಟಿವ್ ವಿಷಯ. ಎಲ್ಲ ಚಾನೆಲ್ಗಳಲ್ಲೂ ರೈತರ ಆತ್ಮಹತ್ಯೆ, ಸಾಲಬಾಧೆ ಅನ್ನೋದನ್ನ ಹೇಳಿ ಕೆಲವು ರಾಜಕಾರಣಿಗಳನ್ನ, ಸರ್ಕಾರನ ಬೈದು ವಿಷಯನ ಕ್ಲೋಸ್ ಮಾಡ್ಬಿಡ್ತಾರೆ. ಈಗ ಈ ರೈತರ ನಿಜವಾದ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ನಾನು ಕೆಲವು ಎಪಿಸೋಡ್ಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನೀವು ಎಲ್ಲ ಜಿಲ್ಲೆಗಳ ಪ್ರತಿಯೊಂದು ಹಳ್ಳಿಗೂ ಹೋಗಿ ರೈತರನ್ನ ಮೀಟ್ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು. ಈ ಪ್ರೋಗ್ರಾಮಿನ ಫುಲ್ ರೆಸ್ಪಾನ್ಸಿಬಿಲಿಟಿ ನಿಮ್ಮಿಬ್ಬರಿಗೆ ಕೊಡ್ತಾ ಇದ್ದೀನಿ. ಓಕೆ ಸರ್. ಏನ್ ಶಾಸ್ತ್ರಿ? ಸರ್ ಅದು ಹೋಗ್ಲಿ ಬಿಡಿ ಸರ್. ಏನ್ ನಿಮ್ ಮನಸ್ಸಲ್ಲಿದೆ ಅಂತ ಹೇಳ್ಬಿಡ್ರಿ. ಯಾವಾಗ್ಲೂ ಹೋಗ್ಲಿ ಬಿಡು ಅಂತಿರ್ತೀರಲ್ಲ. ನಾಳೆ ನಿಮ್ ಹೆಂಡತಿ ಏನಾದ್ರು ಕಿಡ್ನಾಪ್ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀರೋ ಇಲ್ಲ ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ಬಿಡ್ತೀರೋ? ಸರ್ ಅದು ಹೋಗ್ಲಿ ಬಿಡಿ ಸರ್. ಹೋಗ್ಲಿ ಬಿಡಿ. ರಾಶಿ, ನಿಮ್ ವರ್ಕು ಮಂಡ್ಯದಿಂದ ಶುರುವಾಗಬೇಕು. ಆಲ್ರೈಟ್? ಓಕೆ ಸರ್. ವೆಲ್ಕಮ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ರಾಶಿ, ಎಸ್ ಸರ್. ಸಿದ್ಧಾಂತ ಸೈಡ್ಗಿರ್ಲಿ, TRP ಮೈಂಡಲ್ಲಿರ್ಲಿ. ಓಕೆ? ಓಕೆ ಸರ್. ಸೂಪರ್. ಅಲ್ಲಿ ನಮ್ಮ ಅಂಕಲ್ ಒಬ್ರು ಇದ್ದಾರೆ, 2 ಮೇಕೆ ಸಾಕಿ ತಿಂಗಳಿಗೆ 25,000 ರೂಪಾಯಿ ದುಡಿತಾರೆ. ನೀನೇನಾದ್ರೂ ಓಕೆ ಅಂದ್ರೆ ನಾನೇ ಖುದ್ದಾಗಿ ಬಂದು ಅವ್ರನ್ನ ಪರಿಚಯ ಮಾಡಿಸಿ ಒಂದು ಫ್ರೀ ಇಂಟರ್ವ್ಯೂ ಕೊಡಿಸ್ತೀನಿ. ಏನಂತೀಯ? ಅದೇಗೆ ಮಾರಾಯ, ಪ್ಲೀಸ್ ಮೀಟ್ ಮಾಡ್ಸಾ? ಹಾ, ಬಂದೆ. ಶಾಸ್ತ್ರಿ, ನಾವು ಬರೋದಕ್ಕೇನೋ ಓಕೆ, ನಿಮ್ ಮೇಡಮ್ ಏನಾದ್ರು ಗುರ್ರ ಅಂದ್ರೆ ನಮ್ಮ ಅಂಕಲ್ ಕೊಟ್ಟು ನಿಮ್ ಇಂಟರ್ವ್ಯೂನು ಕೊಟ್ಟು. ಆಯ್ತು ಬಾ. ನಮಸ್ಕಾರ. ಸಿನಿಮಾ ಸ್ಟಾರ್ಗಳನ್ನ, ಪೊಲಿಟಿಷಿಯನ್ಸ್ಗಳನ್ನ ಸಂದರ್ಶನ ಮಾಡೋದನ್ನ ನೋಡ್ತಾ ಇರ್ತೀರಿ. ನಮ್ ಚಾನೆಲ್ ಅಲ್ಲಿ ವಿಶೇಷವಾದ ಕಾರ್ಯಕ್ರಮ ಒಂದು ಸ್ಟಾರ್ಟ್ ಮಾಡ್ತಾ ಇದೀವಿ. ಕಾರ್ಯಕ್ರಮದ ಹೆಸರು ಮಾದರಿ ರೈತ. ಇವತ್ತು ನಾನೊಬ್ಬ ಮಾದರಿ ರೈತನನ್ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಅವರು 2 ಮೇಕೆಗಳನ್ನ ಸಾಕಿ ತಿಂಗಳಿಗೆ 25,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅವರೇ ನಮ್ಮ ಬೋರೇಗೌಡರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಮಿಸ್ಟರ್ ಬೋರೇಗೌಡ. ನಮಸ್ಕಾರ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಹೇಳಿ ಬೋರೇಗೌಡ್ರೆ,
2 ಮೇಕೆಗಳನ್ನ ಸಾಕೊಂಡು ತಿಂಗಳಿಗೆ 25,000 ಸಂಪಾದನೆ ಮಾಡ್ತಾ ಇದ್ದೀರಾ. ಇದೆಲ್ಲ ಹೇಗ್ ಸಾಧ್ಯ? ಎಲ್ಲ ಪ್ರಯತ್ನ. ಹೇಳಿ ಬೋರೇಗೌಡ್ರೆ, ನಿಮ್ಮ ಮೇಕೆಗಳಿಗೆ ಏನ್ ತಿನ್ನಿಸ್ತೀರಾ? ಕರಿ ಮೇಕೆಗ ಬಿಳಿ ಮೇಕೆಗ? ಕರಿ ಮೇಕೆಗೆ. ಕರಿ ಮೇಕೆಗೆ ಹುಲ್ ತಿನ್ನಿಸ್ತೀನಿ. ಬಿಳಿ ಮೇಕೆಗೆ? ಬಿಳಿ ಮೇಕೆಗೂ ಹುಲ್ಲೇ ತಿನ್ನಿಸ್ತೀನಿ. ಓಕೆ, ನಿಮ್ ಮೇಕೆಗಳನ್ನ ಎಲ್ ಕಟ್ ಹಾಕ್ತೀರಾ? ಕರಿ ಮೇಕೆನ ಬಿಳಿ ಮೇಕೆ? ಕರಿ ಮೇಕೆ. ಕರಿ ಮೇಕೆನ ಕೊಟ್ಟಿಗೆಯಲ್ಲಿ ಕಟ್ತೀನಿ. ಓಕೆ, ಬಿಳಿ ಮೇಕೆನಾ? ಬಿಳಿ ಮೇಕೆನ ಕೊಟ್ಟಿಗೆಯಲ್ಲಿ ಕಟ್ತೀನಿ. ನಿಮ್ಮ ಮೇಕೆಗಳನ್ನ ಎಲ್ ಸ್ನಾನ ಮಾಡಿಸ್ತೀರಾ? ಕರಿ ಮೇಕೆನ ಬಿಳಿ ಮೇಕೆನ? ಕರಿ ಮೇಕೆನಾ? ಕರಿ ಮೇಕೆನ ಕೆರೆಯಲ್ಲಿ ಸ್ನಾನ ಮಾಡಿಸ್ತೀನಿ. ಬಿಳಿ ಮೇಕೆನಾ? ಬಿಳಿ ಮೇಕೆನ ಕೆರೆಯಲ್ಲಿ ಸ್ನಾನ ಮಾಡಿಸ್ತೀನಿ. ಅಲ್ಲ, ಅವಾಗ್ಲಿಂದ ಒಂದೇ ತರ ಉತ್ತರ ಕೊಡ್ತಾ ಇದ್ದೀರಾ. 2 ಮೇಕೆಗಳನ್ನು ಒಂದೇ ತರ ನೋಡ್ಕೊತಿದ್ದೀರಾ. ಮತ್ತೇನಕ್ಕೆ ಬಿಳಿ ಮೇಕೆನಾ ಕರಿ ಮೇಕೆನಾ ಅಂತ ಕೇಳ್ತಾ ಇದ್ದೀರಾ? ಅದಾ, ಕರಿ ಮೇಕೆ ನಂದು. ಓ ಓಕೆ. ಬಿಳಿ ಮೇಕೆ? ಬಿಳಿ ಮೇಕೆನಾ? ಬಿಳಿ ಮೇಕೆನೂ ನಂದೆ. ಬೇಜಾರಾಯ್ತಾ? ನೀವು ಮಾತ್ರ ನಿಮ್ಮ ಚಾನಲಲ್ಲಿ ತೋರಿಸಿದ್ದೆ 20 ಸತಿ ತೋರಿಸ್ತೀರಾ, ಹೇಳಿದ್ದೆ 30 ಸತಿ ಹೇಳ್ತೀರಾ. ಅದನ್ನೆಲ್ಲ ನಾವು ಸಹಿಸ್ಕೊಳ್ಳಲ್ವಾ? ರೈತರಂದ್ರೆ ಎಷ್ಟು ಗೌರವ ಆಯ್ತು ನಂಗೆ. ಒಂದೇ ನಿಮಿಷದಲ್ಲಿ ಇರಿಟೇಟ್ ಆಗೋಂಗ್ ಮಾಡ್ಬಿಟ್ಟ ಅವನು. ನಮ್ಗೆ ಆಪಿಟ್ಬಿಟ್ನಲ್ಲ ಮರಯ್ಯ ನಿಮ್ಮ ಅಂಕಲ್ಲು. ಎಷ್ಟು ಕೊಬ್ಬಿರ್ಬೇಡ ಅವನಿಗೆ. ಹಾರ್ಲಿಕ್ಸ್ ಕುಡಿಯೋರ್ಗೆ ಇಷ್ಟೊಂದು ಕೊಬ್ಬು. ಇನ್ನ ಕಬ್ಬಿನ ಹಾಲು ಕುಡಿಯೋ ರೈತನಿಗೆ ಇನ್ನೆಷ್ಟು ಇರಬೇಡ. ಜನಗಳಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಆಯ್ತಲ್ಲ. ನೀವು TRPಗೋಸ್ಕರ ಮಾಡೋ ಕಾರ್ಯಕ್ರಮದಲ್ಲಿ ಇನ್ಫಾರ್ಮೇಶನ್ಗಿಂತ ಇರಿಟೇಷನ್ನೇ ಜಾಸ್ತಿ. TRP ಬಂದಿಲ್ಲ ಅಂದ್ರೆ ಇನ್ಕಮ್ ಹೇಗೆ ಬರೋದು? ಇನ್ಕಮ್ ಬಂದಿಲ್ಲ ಅಂದ್ರೆ ಚಾನೆಲ್ ನಡೆಯೋದು ಹೇಗೆ? ಅಲ್ಲೂ 100 ಜನರು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೂ ಜೀವನ ಅಂತೊಂದಿದೆ. ತಂದೆ ತಾಯಿ ಹೆಂಡತಿ ಮಕ್ಕಳು ಅವ್ರನ್ನೆಲ್ಲ ಬಿಟ್ಟು ನಾವು ಹಗಲು ರಾತ್ರಿ ಕೆಲಸ ಮಾಡ್ತಿರ್ತೀವಿ. ಎಂತೆಂಥವ್ರನ್ನೂ ಶತ್ರುಗಳಾಗಿ ಮಾಡ್ಕೋತೀವಿ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಕಾಮನ್ ಸೆನ್ಸ್ ಇರಬೇಕು. ನಮ್ಮ ಜನರಿಗೆ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಮತ್ತೆ ಹುಟ್ಟು ಬರಬೇಕು. ಆದರೆ ತಮ್ಮ ಮನೇನಲ್ಲ, ಪಕ್ಕದ ಮನೆಯಲ್ಲಿ. ಸ್ವಾರ್ಥಿಗಳು. ನಮ್ಗಳಿಗೆ ಕಾಮನ್ ಸೆನ್ಸ್ ಇದೆ. ನೀವುಗಳು ಸರಿಯಾಗಿದ್ರೆ ನಮ್ಗಳ ಬೆಂಬಲನೂ ಸರಿಯಾಗೇ ಇರುತ್ತೆ. ನನ್ನ ಹತ್ರ ಒಂದು ಕಾನ್ಸೆಪ್ಟ್ ಇದೆ. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಎಂಪ್ಲಾಯಿಂದನೂ ₹1 ಕಲೆಕ್ಟ್ ಮಾಡಿ ಬಂದಿರೋ ಹಣದಿಂದ ಒಂದು ಚಾನೆಲ್ ಓಪನ್ ಮಾಡೋದು. ಚಾನೆಲ್ ಹೆಸರು 5th ಜನರೇಷನ್ ಅಂತ, ಶಾರ್ಟ್ ಆಗಿ 5G ಅಂತ. ನೋ ಡೀಲ್, ನೋ ಕಮಿಟ್ಮೆಂಟ್. ಪಬ್ಲಿಕ್ದೇ ದುಡ್ಡು, ಪಬ್ಲಿಕ್ದೇ ಚಾನಲ್ಲು, ಪಬ್ಲಿಕ್ಕಿಗೆ ನ್ಯೂಸು. ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಹೇಗಿದೆ ಐಡಿಯಾ? ಎಂತ ಹೊಸ ಡೀಲಾ? ಇದು ಜಲ್ಲಿ ಮರುಳು ಡೀಲು ಮಾಡ್ದಂಗಲ್ಲ. ಭಾರಿ ಕಷ್ಟ ಉಂಟು. ಶಾಸ್ತ್ರಿ, ನಾಳೆ ದೊಡ್ಡ ರೈತರನ್ನ ಇಂಟರ್ವ್ಯೂ ಮಾಡಬೇಕು. ಬೆಳಗ್ಗೆ ಬೇಗ ರೆಡಿ ಆಗು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ನಮ್ಮ ಹುಡುಗಿ ಬ್ಯಾಕಿಂದನೇ ಸೂಪರ್. ನಾವೀಗ ಮಂಡ್ಯದ ತಿಮ್ಮೇಗೌಡನ ದೊಡ್ಡಿಯಲ್ಲಿದ್ದೀವಿ. ಹೋದ ತಿಂಗಳಷ್ಟೇ ಇಬ್ರು ರೈತರು ನೋಡ್ಲಾ, ಇದ್ರಲ್ಲಿ ಒಸಿ ಪಾಲಿಡಲ್ ಐತೆ, ಮಿಕ್ಕಿದೆಲ್ಲ ನೀರೈತೆ. ನೀನು ಇದನ್ನ ಕುಡ್ದಂಗೆ ಡ್ರಾಮಾ ಮಾಡಬೇಕು. ನೆಕ್ಸ್ಟ್ ಇಲೆಕ್ಷನ್ನಾಗೆ MLAಗೆ 1 ಓಟು ಬೀಳಬಾರ್ದು. ಇಡೀ ಕರ್ನಾಟಕ ನ್ಯೂಸ್ ಆಗಬೇಕು. ಹೆಂಗೈತೆ ಐಡಿಯಾ? ನಡಿ ಮತ್ತೆ. ನಾವೀಗ ಮಂಡ್ಯದ ತಿಮ್ಮೇಗೌಡನ ದೊಡ್ಡಿಯಲ್ಲಿ ಹೋದ ತಿಂಗಳಷ್ಟೇ. ನಾನು ಟಿವಿಲಿ ಬರ್ತಾ ಇದ್ದೀನಿ ನೋಡಮ್ಮೆ. ನಾವೀಗ ಮಂಡ್ಯದ ತಿಮ್ಮೇಗೌಡನ ದೊಡ್ಡಿಯಲ್ಲಿದ್ದೀವಿ. ಹೋದ ತಿಂಗಳಷ್ಟೇ ಇಬ್ರು ರೈತರು ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಂಡ್ರು. ಅವ್ರ ಊರಿನ ಜನರು, ಅವ್ರ ಕುಟುಂಬದವರು ಇಲ್ಲೇ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೇಳಿ. ನಾವು ರೈತರು, ನಮಗ್ ಸಾಲ ಐತೆ. ನಮ್ ಕ್ಷೇತ್ರದ ಮೇಲೆ ಸರಿ ಇಲ್ಲ, ನಮ್ ಕಷ್ಟ ಕೇಳ್ತಾ ಇಲ್ಲ. ನಾನು ವಿಷ ಕುಡಿತಾ ಇದ್ದೀನಿ. ಇದಕ್ಕೆ ನಮ್ ಕ್ಷೇತ್ರದ MLAನೇ ಕಾರಣ. ಅವ್ರು ರಾಜೀನಾಮೆ ಕೊಡ್ಬೇಕು. ಈ ಸಾವುಗೆ ನಮ್ ಕ್ಷೇತ್ರದ MLA, ಈ ಸರ್ಕಾರನೇ ಕಾರಣ. ಪಾಲಿಟಿಕ್ಸ್ ಅಲ್ಲ? ನೀವೆಲ್ಲ ರೈತರಾ?
ರೈತ ಅನ್ನೋ ಪದದ ಅರ್ಥ ಗೊತ್ತಾ ನಿಮ್ಗೆ? ನೀವೆಲ್ಲ ಪೊಲಿಟಿಕಲ್ ಫಾರ್ಮರ್ಸ್, ರೈತ ರಾಜಕಾರಣಿಗಳು ನೀವು. ನಿಮ್ಮಂಥವ್ರಿಂದನೇ ಅಮಾಯಕರು ಸಾಯ್ತಾ ಇರೋದು. ಒಬ್ಬ ಪ್ರಾಮಾಣಿಕ ರೈತ ಸಾಯೋದಕ್ಕೆ ಯಾವೊಬ್ಬ ರಾಜಕಾರಣಿನೂ ಯಾವ ಸರ್ಕಾರನೂ ಕಾರಣ ಅಲ್ಲ. ಇಂಡೈರೆಕ್ಟ್ ಆಗಿ ನಿಮ್ಮಂಥ ಡೂಪ್ಲಿಕೇಟ್ ರೈತರೇ ಕಾರಣ. ಎಲ್ಲಿವರೆಗೂ ನಿಮ್ಮಂಥವ್ರು ರಾಜಕಾರಣ ಮಾಡೋದು ನಿಲ್ಸಲ್ವೋ ಅಲ್ಲಿವರೆಗೂ ನಮ್ಮ ರಾಜಕಾರಣಿಗಳು ನಿಮ್ಮನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ 108 ಜಾತಿ, ಜಾತಿಗೆ ಒಂದು ಪಾರ್ಟಿ, ನೋಟಿಗೆ ಒಂದು ಓಟು. ಇನ್ನು ಹೇಗೆ ಉದ್ಧಾರ ಆಗಕ್ಕೆ ಸಾಧ್ಯ ನೀವೆಲ್ಲ? ನಿಮ್ಮನ್ನೇ ನಂಬ್ಕೊಂಡಿರೋ ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿದ್ದೀರಾ? ಇಲ್ಲ. ಅಷ್ಟಕ್ಕೂ ಸಾಲ ಮಾಡಿದವನಿಗೆ ಸಾಯೋದೊಂದೇನ ಪರಿಹಾರ? 5,000 ಕೋಟಿ 2G ಹಗರಣ ಮಾಡಿರೋ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಅದೇ 50,000 ಸಾಲ ಮಾಡಿರೋ ರಾಜಪ್ಪನವರು ಅವಮಾನ ತಡಿಲಾರ್ದೇನೆ ಆತ್ಮಹತ್ಯೆ ಮಾಡ್ಕೋತಾರೆ. 900 ಕೋಟಿ ಮೇವು ಹಗರಣ, ಜಾನುವಾರುಗಳು ಮೇವನ್ ತಾನೇ ನುಂಗಂತ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಹೈನುಗಾರಿಕೆಗೆ 98,000 ಹಾಕಿ ತೀರ್ಸಕ್ಕಾಗ್ದಿರೋ ಶಿವಪ್ಪನವರು ಅವಮಾನ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೋತಾರೆ. ಒಬ್ಬ ರೈತ ದೇವರಿಗೆ ಸಮ ಅಂತ ನಾವು ಅವನನ್ನ ಇಲ್ಲಿಟ್ಟಿದ್ರೆ, ಅದೇ ರೈತ ತನಗೆ ತಾನು 50,000, 1 ಲಕ್ಷ, 2 ಲಕ್ಷ ಅಂತ ಬೆಲೆ ಕಟ್ಕೊಂಡು ಅಸಹಾಯಕನಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾನೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ಮ ದೇಶದಲ್ಲಿ ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ, ಮಿತ್ತಲ್ ಹಿಡಿದು ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಒಬ್ಬ ರೈತನ ಮೇಲೆ ಹಂಗಿದೆ. ಆದ್ರೆ ರೈತ ಯಾರ ಹಂಗಲ್ಲೂ ಇಲ್ಲ. ಹೀಸ್ ಇಂಡಿಪೆಂಡೆಂಟ್. ಅವನನ್ನ ಅವನೇ ದುಡ್ಕೋತಾನೆ. ಮಾಡಿದ ಸಾಲನ ತೀರ್ಸೋನು ರೈತ, ಸಾಯೋನಲ್ಲ. ಸಾರಿ. ಇಂಡಿಯಾ ಅನ್ಕೊಂಡ್ಬಿಟ್ಟು ಇಂಗ್ಲೆಂಡಿಗೆ ಬಂದ್ಬಿಟ್ನೋ ಹೇಗೆ? ಭಾರತನೇ ಸ್ವಾತಂತ್ರ್ಯ ಕೊಡಿಸಿದ್ದಕ್ಕೂ ಸಾರ್ಥಕ ಆಯಿತು. ಬರೀ ರಸ್ತೆಗಷ್ಟೇ ನನ್ನ ಹೆಸರಿಟ್ಟಿದ್ದಾರೆ ಅಂದ್ಕೊಂಡೆ. ನನ್ನ ಆದರ್ಶಗಳನ್ನು ಪಾಲಿಸ್ತಾ ಇದ್ದಾರೆ. ತಾತ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗಬೇಕು? ಕಸ್ತೂರ್ಬಾ ರೋಡ್. ಬಾ ಕೂತ್ಕೋ. ಚೇಂಜ್ ಇಲ್ಲ, ಹೋಗಪ್ಪ. ಯಾರಪ್ಪ ಇವರೆಲ್ಲ ಈ ವಯಸ್ಸಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ? ಏನು ಮಾಡ್ತೀಯ ತಾತ, ನಮ್ಮ ದೇಶದ ಪರಿಸ್ಥಿತಿ. ಬಡವ್ರ ಮಕ್ಕಳು ಅನಾಥಾಶ್ರಮದಲ್ಲಿ, ಶ್ರೀಮಂತರ ತಂದೆ ತಾಯಿಗಳು ವೃದ್ಧಾಶ್ರಮದಲ್ಲಿ. ಇದೆಲ್ಲ ನಿಮ್ಮ ಗಾಂಧಿ ತಾತನ ಗೊತ್ತಾದರೆ ಗೋರಿ ಒಳಗಡೆ ಗೊಳೋ ಅಂತ ಹತ್ತು ಬಿಡ್ತಾನೆ. ತಾತ, ಇದೇ ಕಸ್ತೂರ್ಬಾ ರೋಡು, ಇಳ್ಕೋ.
ಓಯ್ ಮುದ್ಕ, ಹ್ಮ್ ಏನು ಕಾಸು ಕೊಡ್ದೆ ಹಂಗೆ ಹೋಗ್ತಾ ಇದೀಯಾ? 100 ರೂಪಾಯಿ ಮೀಟ್ರ್ ಚಾರ್ಜ್ ಕೊಡು. ಕಾಸು ಇಲ್ಲಪ್ಪ. ಏನು ಡ್ರಾಮಾ ಆಡ್ತಾ ಇದೀಯಾ? ಯಾರೀ ತಾತ? ಗಾಂಧಿ ತಾತನ ಥರನೇ ಇದ್ದಾನೆ. ಲವ್ ಮಾಡಿದ್ ಸಾಕು, ತೆಗಿ ಕಾಸು. ನನ್ನ ಹತ್ರ ಕಾಸು ಇಲ್ಲಪ್ಪ. ಓಹೋ, ಗಾಂಧಿ ವೇಷ ಹಾಕಿದ ತಕ್ಷಣ ಫ್ರೀ ಬಿಟ್ಬಿಡ್ಬೇಕಾ? ನಿನ್ನ ಥರ ವೇಷ ಹಾಕೊಂಡು ಓಡಾಡೋರ್ನ ಎಷ್ಟು ಜನ ನೋಡಿಲ್ಲ. ತೆಗಿ. ಯಾಕಪ್ಪ, ಏನಾಯ್ತು? ನೋಡಿ ಸರ್, ಮಹಾರಾಜನ್ ಥರ ಆಟೋದಲ್ಲಿ ಬಂದ್ಬಿಟ್ಟು ಕಾಸು ಕೇಳಿದ್ರೆ ಇಲ್ಲ ಅಂತಾನೆ. ಏನ್ ತಾತ? ನನ್ನ ಹತ್ರ ಕಾಸು ಇಲ್ಲಪ್ಪ. ಎಷ್ಟಪ್ಪ? 95 ರೂಪಾಯಿ ಆಗಿದೆ. 5 ರೂಪಾಯಿ ಸೇರಿಸ್ಕೊಡಕ್ಕೆ ಕೇಳಿ. ತಾತ ಟೈಮ್ ವೇಸ್ಟ್ ಮಾಡಿದ್ದಾನೆ. ಎಲ್ಲತ್ತಿ ತಾತ? MG ರೋಡಿಂದ. MG ರೋಡಿಂದ 95 ರೂಪಾಯಿ ಹೆಂಗಾಯ ಆಗುತ್ತೆ? ಮಿನಿಮಮ್ 25 ರೂಪಾಯಿ ತಾನೆ? ಸುಳ್ಳು ಹೇಳ್ತಾನೆ ತಾತ. ಜಾಲಹಳ್ಳಿ ಕ್ರಾಸಲ್ಲಿ ಹತ್ತಿದ್ದು ಸರ್. ಸರಿ ತಗ, ಹೋಗ್ ಬಾ ತಾತ. ಏನ್ ಗೊತ್ತಾ ತಾತ, ಈ MG ರೋಡಲ್ಲಿ ನಿಂತ್ಕೊಂಡ್ರೆ 3 ಕಾಸು ಹುಟ್ಟಲ್ಲ, ಏನೂ ವರ್ಕೌಟ್ ಆಗಲ್ಲ. ನೀ ಇರ್ಬೇಕಾಗಿರೋ ಜಾಗನೇ ಬೇರೆ. ಬಾ, ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಬಾ. ಏನ್ ತಾತ ನಿನ್ನ ಹೆಸರು? ನನ್ನ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಹುಟ್ಟಿದ್ದು ಗುಜರಾತ್ನ ಪೋರ್ಬಂದರ್ನಲ್ಲಿ. ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುತ್ಲಿ ಬಾಯಿ. ಸಾಕ್. ಆ ಕಸ್ತೂರ್ಬಾ ನಿನ್ ಹೆಂಡ್ತಿ. ಕರೆಕ್ಟ್. ನಿನ್ನ ಹೆಸರು ಏನಪ್ಪ? ನಾಥೋರಾಮ್ ಗೋಡ್ಸೆ. ಏನಪ್ಪ, ಏನ್ ಕೆಲಸ ಮಾಡ್ಕೊಂಡಿದ್ದೀಯಾ? ಪತ್ರಕರ್ತ. ಹೋ, ಸಂವಿಧಾನದ 4ನೇ ಅಂಗ. ಚೆನ್ನಾಗಿದೆಯೋ? ಓ ಚೆನ್ನಾಗಿದೆ. 10 ಕೊಟ್ರೆ ಆಚೆ, 20 ಕೊಟ್ರೆ ಈಚೆ. ಬಿಸ್ನೆಸ್ ಸೂಪರ್. ಯಾಕೆ ಬನ್ನಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಫ್ರೀಡಮ್ ಪಾರ್ಕ್, ಅದೇ ನಿಮ್ ಗಾಂಧಿ ತಾತನ ಇಟ್ಟಿದ್ರಲ್ಲ ಸೆಂಟ್ರಲ್ ಜೈಲ್, ಅದನ್ನ ಇವಾಗ ಫ್ರೀಡಮ್ ಪಾರ್ಕ್ ಅಂತ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕಿಂತಲೂ ಜಾಸ್ತಿ ಹೋರಾಟ, ಪ್ರತಿಭಟನೆಗಳು ನಡೀತಾ ಇರ್ತವಿಲ್ಲಿ. ಜಾಗಬಡಿ ಸರ್ಕಾರರು ಸರ್ಕ ಬಾ ತತ್ತ, ಬಾ ಕಚ್ಕೊಳ್ಳಿಟ್ಬಿಡ್ತೀನಿ ಈಗ. ಕೂತ್ಕೋತ ಹಂಗೆ. ಸೂಪರ್. ಏನ್ ನ್ಯಾಯ ಬೇಕಪ್ಪ ನಿನಗೆ? ಯಾವನಿಗೆ ಗೊತ್ತು? 200 ರೂಪಾಯಿ ಕೊಡ್ತೀನಿ ಅಂದ್ರು ಬಂದೆ. ಪುರುಷರ ಹಕ್ಕಿಗಾಗಿ ಹೋರಾಟ. ಇನ್ನು ಏನೇನು ಹೋರಾಟ ನಡೀತಿದ್ಯಪ್ಪ ಇಲ್ಲಿ? ₹100 ಸೇರಿಸ್ಕೊಡೋಣ. ನೀನೇನ್ ಸ್ವಾತಂತ್ರ್ಯ ಹೋರಾಟ ಮಾಡ್ಕೊಂಡ್ ಬಂದ ಸೇರ್ಸ್ಕೊಡೋದಕ್ಕೆ? ಹೋಗಲ್ಲ. ಇಲ್ ನೋಡ್ರು ತಾತನ್ನ ಎಷ್ಟು ಚೆನ್ನಾಗಿ ವೇಷ ಹಾಕೊಂಡ್ ಬಂದವ್ನೆ. ನೀವು ಇದ್ದೀರಾ, ಕೆಲ್ಸಕ್ ಮುಂಚೆ ಕಾಸು ಕೇಳ್ತೀರಾ. ಲೇ ಶಿಷ್ಯ, ತಾತನ್ ನಂಬರ್ ಇಸ್ಕೊಳ್ಳೋ, ಬೇಕಾಯ್ತಾನೆ. ತಾತ, ನಿಮ್ ವಾಟ್ಸಪ್ ನಂಬರ್ ಕೊಡು ತಾತ. ಇಲ್ವಾ? ತಗ. ನೋಡ್ದೆ ತಾತ, MG ರೋಡಲ್ಲಿ ನಿಂತಿದ್ರೆ ಇದು ಸಿಕ್ತಿತ್ತಾ? ಕೊಡಿಲಿ. ಇದು ಆಟೋ ಕೊಟ್ಟಿದ್ದು. ತಗ, ಇದನ್ನ ಇಟ್ಕೋ. ನಾಳೆ ಇಲ್ಲಿಗೆ ಬಾ. ದುಡ್ಡು ಸಿಕ್ತು ಅಂತ ಎಣ್ಣೆ ಗಿಣ್ಣೆ ಹೊಡ್ಯಕ್ಕೆ ಹೋಗ್ಬಿಟ್ಟಿಯಾ? ಆಯ್ತಾ? ಬರ್ತೀನಿ.
ಏನು ಹೀರೋಯಿನ್ಗೆ ಹೀರೋ ಮೇಲೆ ತುಂಬಾ ಇಂಪ್ರೆಸ್ ಆಗಿರೋ ಹಾಗೆ ಕಾಣ್ತಿದೆ. ಏನಿಲ್ಲ, ಅಂಥದ್ದೇನಿಲ್ಲ. ಸ್ಟ್ಯಾಟಿಕಲ್ ಎಲ್ರು ಹೀಗೆ ಹೇಳೋದು, ಎಷ್ಟು ಜನ ನೋಡಿಲ್ಲ ನಾನು. ಹೌದು, ಅವನಿಲ್ಲಿ ಕಾಣಿಸ್ತಾನೆ ಇಲ್ಲ, ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಅವನಾ? ಅವನು ಆ ನೋಟಿನ ಹಿಂದೆ ಬಿದ್ದಿದ್ದಾನೆ. ಯಾವ ನೋಟು? ನೀನು ಮಂಡೆಗೆ ಹುಳ ಬಿಟ್ಟಿದ್ಯಲ್ಲ, ಆ ನೋಟು. ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡ? ಹೌದು, ನಿಂದು ಪ್ರೀತಿ ಪರೀಕ್ಷೆ ಅಲ್ವಾ, ಹಂಗೆ ಹರ್ಕೊಂಡು ಓಡಾಡ್ತಿದ್ದಾನೆ ಪಾಪ. ಅದ್ ಸರಿ, ನೋಟ್ ಹೊಡ್ಕೊಂಡು ಲಂಡನ್ ಹೋಗ್ಬಿಟ್ನಾ ಹೇಗೆ? ಆ ನೋಟು ಇಂಡಿಯಾದಲ್ಲೇ ಇದೆಯಂತೆ. ಹೌದಾ? ಅದ್ ಹೇಗೆ? ಆ ದಿನ ಮಂಡ್ಯ ರೆಸಾರ್ಟಲ್ಲಿ ಮಲಗಿದ್ದಾಗ. ಶಾಸ್ತ್ರಿ ಎಲ್ಲೋ ಆ ನೋಟು? ಎಂಥದ್ದು ಮಾರಾಯ ನಿಂದು ರಗಳೆ, ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ಅಲ್ವೋ, ಆ ನೋಟ್ ನಿಜವಾಗ್ಲೂ ಇದೆಯೇನೋ? ಫೇಸ್ಬುಕ್ಕು, ವಾಟ್ಸಪ್ಪು, ಇಮೇಲು, ಜಿಮೇಲು, ಟ್ವಿಟರು ಎಲ್ಲ ಕಡೆ ಹಾಕಿದ್ದೀನಿ, ಎಲ್ಲಿಂದನೂ ರಿಪ್ಲೈ ಇಲ್ವಲ್ಲ. ನಿಜವಾಗ್ಲೂ ಆ ನೋಟ್ ಇದೆಯೋ ಅಥವಾ ಅಕ್ಕ ತಮ್ಮ ಸೇರ್ಕೊಂಡು TRP ಗಿಮಿಕ್ಕಿಗೆ ನನ್ನನ್ನೇನಾದ್ರೂ ಮೇ ಮಾಡ್ತಿದ್ದೀರೋ? ಆ ನೋಟ್ ಇಲ್ಲ ಮಾರಾಯ. ನೋಟೇ ಇಲ್ವಾ? ಮೊದಲೇ ಹೇಳತ್ತಾನೆ. ಆ ನೋಟೇ ಇಲ್ವಾ? ಅಯ್ಯೋ ಎದ್ದೇಳ! ಅಯ್ಯೋ ಪಾಪಿ, ಆ ನೋಟ್ಗೋಸ್ಕರ ಹಗ್ಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕುದ್ನಲ್ಲ. ಎಂತ ಕಿರಿಕಿರಿ ಮಾರಾಯ ನಿಂದು. ಆ ನೋಟು NRI ಇಂದ ಲಂಡನ್ಗೆ ಹೋಗಿದ್ದೇನೋ ವಿಷಯ ಗೊತ್ತಾಯ್ತು, ಅದಕ್ಕೆ ಸುಮ್ಮನಿದ್ದೀವಿ. ಏಯ್, ಅದೇನಂತ ಅರ್ಥ ಆಗಂಗೇಳ. ಆ ದಿನ ಆ ನೋಟು NRI ಒಬ್ಬ ಲಂಡನ್ಗೆ ತೆಗೆದುಕೊಂಡು ಹೋಗುತ್ತಿದ್ದಾಗೆ ರಾಶಿಗೆ ಕನಸು ಬಿತ್ತು. ನಾವಿಬ್ರು ಅವನ್ನ ಹಿಡಿಯೋದಕ್ಕೆ ಏರ್ಪೋರ್ಟ್ಗೆ ಹೋದ್ವಿ. ಆದರೆ ನಾವಿಬ್ರು ಹೋಗೋ ಅಷ್ಟರಲ್ಲಿ ಅವನು ಫ್ಲೈಟ್ ಹತ್ಕೊಂಡು ಹೋಗ್ಬಿಟ್ಟಿದ್ದ. ಹಂಗಂದ್ರೆ ನೋಟ್ ಹುಡ್ಕೋದು ಈಸಿ ಅಲ್ವಾ? ಹೇಗೆ? ಫ್ಲೈಟ್ ಎಷ್ಟು ಗಂಟೆಗಿತ್ತು? ಬೆಳಗ್ಗೆ 8 ಗಂಟೆಗೆ. ಡೇಟು ಅಕ್ಟೋಬರ್ 25. ಇನ್ಮೇಲೆ ಆ ನೋಟ್ ಅಂದು ಇಷ್ಟು ಸಾಕ್ ನನ್ ಮಗನ್. ಮುಂದೇನಾಯ್ತು? ಆ ಡೇಟಲ್ಲಿ ಲಂಡನ್ಗೋದ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿದ್ನಂತೆ. ಆ NRI ಸಿಕ್ಕಿದ್ನಂತೆ. ಸರ್, ನನ್ನ ಹತ್ರ 2000 ಇಂಡಿಯನ್ ಕರೆನ್ಸಿ ಇತ್ತು. ಐ ಮೀನ್ 500 ರುಪೀಸದ್ದು 4 ನೋಟ್ ಇತ್ತು. ಇವಾಗ 3 ನೋಟ್ ಇದೆ, ಬಟ್ ನೀವು ಹೇಳ್ತಿರೋ ನಂಬರು ಈ 3 ನೋಟ್ನಲ್ಲೂ ಇಲ್ಲ. ನಾನು 500 ರುಪೀಸ್ ನೋಟು ಓಲಾ ಕ್ಯಾಬ್ ಡ್ರೈವರ್ ಕೊಟ್ಟಿದ್ದೀನಿ. ಮೋಸ್ಟ್ಲಿ ನೀವು ಹೇಳ್ತಿರೋ ನೋಟ್ ಅದೇ ಆಗಿರ್ಬೋದು. ಆ ಕ್ಯಾಬ್ ಬುಕ್ ಮಾಡಿರೋ ಡ್ರೈವರ್ ನಂಬರ್ ಇದ್ರೆ ಇಮಿಡಿಯೇಟ್ ಆಗಿ ಕಳಿಸ್ತೀರಾ ಪ್ಲೀಸ್? ನಾನು ಕ್ಯಾಬ್ ಬುಕ್ ಮಾಡಿರೋ ಮೆಸೇಜ್ ನನ್ನ ಮೊಬೈಲ್ನಲ್ಲಿ ಇರ್ಬೋದು. ಐ ವಿಲ್ ಸೆಂಡ್ ಯು. ವೆರಿ ಇಂಪಾರ್ಟೆಂಟ್. ಶೋರ್. ಥ್ಯಾಂಕ್ ಯು. ಭಟ್ರೆ, ಇಲ್ಲಿ 500 ರೂಪಾಯಿ ನೋಟ್ ಇಟ್ಟಿದ್ರಲ್ಲ, ಸತ್ಯಮೇವ ಜಯತೆ ಅಂತ ಬರ್ದಿತ್ತಲ್ಲ, ಆ ನೋಟ್ ಎಲ್ಲಿ? ಎಂತ ಹೇಳುದು, ಯಾವ ಗಳಿಗೆಯಲ್ಲಿ ಆ ನೋಟನ್ನು ಈ ಗ್ಲಾಸ್ ಒಳಗಡೆ ಇಟ್ನೋ, ಈ ಗ್ಲಾಸ್ ಒಳಗಡೆ ಎಲ್ಲ ನೋಟ್ಗಳನ್ನು ನಮ್ ಕ್ಲೀನರ್ ಹುಡುಗ ಕಳ್ಳತನ ಮಾಡ್ಕೊಂಡು ಹೋಗಿದ್ದು, ಈ ನಾಮ ಒಂದು ಬಿಟ್ಟು. ಪಂಜುರ್ಲಿಗೆ ಉಯಿಲ್ ಕೊಟ್ಟಿದ್ದೇನೆ, ಅವನಿಗೆ ಒಂದು ಗೊತ್ತಿ ಆಗುತ್ತೆ. ಮುಂದೇನಾಯ್ತು? ಮುಂದೇನು, ಆ ಕ್ಲೀನರ್ ಹುಡುಗನ ಅಡ್ರೆಸ್ ಸಿಕ್ಕಿದ್ಯಂತೆ. ಇವತ್ತು ಆ ಹುಡುಗನ ಹಳ್ಳಿಗೆ ಹೋಗ್ತೀನಿ ಅಂತ ಕಾಲ್ ಮಾಡಿದ. ನಿಜಾನಾ? ನಂಬಕ್ಕೆ ಆಗ್ತಿಲ್ಲ. ಸರಿ, ನಡೀಗ ಎದ್ದೇಳು, ಅದೆಲ್ಲ ಪ್ಯಾಕ್ ಮಾಡ್ಕೊಂಡ್ ಬಾ. ಬಾ ಬಾ ಬಾ, ಬೇಗ ಬೇಗ. ಎಂತ ಮಂಡೆ ಬಿಸಿ, ಎಲ್ಲಿ ಎಮರ್ಜೆನ್ಸಿ ಇದೆ, ಬಾರೋ. ಆ ನೋಟ್ ಇರೋದು ನಿಜ ಸರ್, 99% ಕನ್ಫರ್ಮ್. ಎಸ್, 99 ಅಲ್ಲ, 100% ಕನ್ಫರ್ಮ್ಡ್. ಆ ನೋಟ್ ಇರೋದು ನಿಜ. ನೀವು ಅವತ್ತು ನನ್ನ ಭೇಟಿ ಮಾಡಿ ಹೋದ್ಮೇಲೆ ನಾನು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ. ನೀವು ಹೇಳ್ತಿರೋ ಸೀರಿಯಲ್ ನಂಬರ್ ನೋಟ್ನ 2014ನಲ್ಲಿ RBI ರಿಲೀಸ್ ಮಾಡಿತ್ತು. ಆ ನೋಟ್ ಇರೋದು ನಿಜ. ಅದರ ಮೇಲೆ ಸತ್ಯಮೇವ ಜಯತೆ ಅಂತ ಬರೆದಿರೋದು ನಿಜ ಇರಬಹುದು. ಯಾಕೆಂದ್ರೆ ಕೆಲವರಿಗೆ
ನೋಟ್ ಮೇಲೆ ಬರೆಯೋ ಅಭ್ಯಾಸ ಇರುತ್ತೆ. ಬಟ್ ಪ್ರಶ್ನೆ ಅದಲ್ಲ. ನೀವು ಹೇಳೋ ಥರ ಆ ನೋಟಲ್ಲಿರೋ ಗಾಂಧಿ ಮುಖ ಪ್ರೊಫೈಲಿಂದ ಫ್ರಂಟ್ಗೆ ಟರ್ನ್ ಆಗಿರೋದು ನಿಜ ಆಗಿದ್ರೆ ಗಾಂಧಿ ಆತ್ಮ ಇರೋದು ನಿಜಾನೇ. ಆ ಸತ್ಯ ನಮಗೆ ಗೊತ್ತಾಗಬೇಕಾದ್ರೆ ಆ ನೋಟ್ ನಮಗೆ ಸಿಗಲೇಬೇಕು. ಸೊ ನಾನು ಆ ನೋಟ್ನ ಹುಡುಕ್ತಾ ಇದ್ದೀನಿ, ನೀವು ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಐಲ್ ಸಿ ಯು ಸೂನ್. ಶ್ಯೂರ್. ಹೇಳು, ಏನು ಮಾಡಿದೆ, ಯಾರಿಗೆ ಕೊಟ್ಟೆ? ಭಯ ಪಡ್ಬೇಡ. ಹಾಂ ಹೇಳು. ಅಮ್ಮ, ರಾಜು, ರಾಜು ಎಲ್ಲಿದೀಯಾ? ಎಷ್ಟೊತ್ತಿಗೆ ಬಂದೆ? ರಾಜು, ನಾನೆಲ್ಲಿದ್ದೀನಿ? ಹೇ, ಯಾಕೋ ಹೇಳ್ದೆ ಕೇಳ್ದೆ ಬಂದಿದ್ಯಾ? ಯಾಕೆ? ಕೆಲ್ಸ ಕಷ್ಟ ಆಯ್ತಾ? ಯಜಮಾನ್ರೇನಾದ್ರೂ ಬೈದ್ರಾ? ಇಲ್ಲ. ಏನಾಯ್ತು? ಅಮ್ಮ ಕೈ ಕೊಡಮ್ಮ. ಇಷ್ಟೊಂದು ದುಡ್ಡು ಯಾರು ಕೊಟ್ರು? ಎಲ್ಲಿಂದ ತಂದೆ? ಮೊನ್ನೆ ಅಷ್ಟೇ ಸಂಬಳ ತಂದು ಕೊಟ್ಟಲ್ಲೋ, ಹೇಳೋ. ಯಾಕೆ ಹೀಗ್ ಮಾಡ್ದೆ? ಯಾರು ಹೇಳ್ಕೊಟ್ರು ಕಳ್ತನ ಮಾಡು ಅಂತ? ನೀನಿನ್ನೂ ಎಷ್ಟು ದಿನ ಅಂತ ಹೀಗೆ ಕುರುಡಿಯಾಗಿಡ್ತೀಯಮ್ಮ? ನಿನ್ ಕಣ್ಣು ಆಪರೇಷನ್ ಮಾಡಿದ್ರೆ ಸರಿ ಹೋಗುದಂತ ಡಾಕ್ಟರ್ ಹೇಳಿದ್ರಲ್ವಾ? ಈ ದುಡ್ಡು ತುಂಬಾ ದಿವಸದಿಂದ ಅಲ್ಲೇ ಇತ್ತಮ್ಮ, ಯಾರು ಖರ್ಚೇ ಮಾಡ್ತಿರ್ಲಿಲ್ಲ ಅಮ್ಮ. ಅದಕ್ಕೆ ಕಳ್ತನ ಮಾಡೋದ? ಈ ದುಡ್ಡಲ್ಲಿ ನನ್ನ ದೃಷ್ಟಿ ಬರೋದಕ್ಕಿಂತ ನಾನು ಹೀಗೆ ಇರ್ತೀನಿ. ನನಗೆ ದೃಷ್ಟಿ ಬರೋದೇ ಬೇಡ. ಕೆಟ್ಟದ್ದನ್ನ ಕೇಳಬೇಡ, ಕೆಟ್ಟದ್ದನ್ನ ನೋಡಬೇಡ, ಕೆಟ್ಟದ್ದನ್ನ ಮಾತಾಡಬೇಡ. ಇದನ್ನೇ ಅಲ್ವಾ ನಾನು ನಿನ್ಗೆ ಹೇಳ್ಕೊಟ್ಟಿದ್ದು. ನಿನ್ಗೊಂದು ವರ್ಷ ಇದ್ದಾಗ ನಾನು ನನ್ನ ಕಣ್ ಕಳ್ಕೊಂಡೆ. ಅವತ್ತಿಂದ ನೀನು ನೋಡಬೇಕು ಅನ್ನೋ ಆಸೆ. ನೋಡ್ತೀನಿ ಮಗ, ನೋಡ್ತೀನಿ. ನೀನು 1 ವರ್ಷದ ಮಗುನಲ್ಲಿ ಹೇಗೆ ಮುಗ್ಧ ಪ್ರಾಮಾಣಿಕ ಆಗಿದ್ದೋ ಅದೇ ಮಗುನ ನಾನು ನೋಡಬೇಕು ಮಗ. ಆ ಮಗುನ ನೋಡಬೇಕು, ಕಳ್ಮಗುನಲ್ಲ. ಹೋಗು, ಮೊದಲು ಈ ದುಡ್ಡು ಎಲ್ಲಿಂದ ತಂದಿಯೋ ಅವ್ರಿಗೋಗಿ ವಾಪಸ್ ಕೊಟ್ಪ. ಹೋಗು ಅಂದೆ, ಹೋಗು. ಏನಾರಾಜು ಅದು? ಕಾಸು. ಹೌದೇನೋ ಶಿಷ್ಯ, ಒಂದ್ ಕೆಲ್ಸ ಮಾಡು. ನೀನೇನಾದ್ರೂ ಕಾಸು ವಾಪಸ್ ಕೊಡಕ್ ಹೋದ್ರೆ ನಿನ್ ಮೇಲಿನ ಕೋಪಕ್ಕೆ ನಿನ್ನ ಪೊಲೀಸವ್ರ ಕೈಲಿ ಹಿಡ್ಕೊಡ್ತಾರೆ. ಕಳ್ಳ ಅನ್ನಕ್ ಶುರು ಮಾಡ್ತಾರೆ. ಆಗೇನೋ ಮಾಡ್ತೀಯಾ? ಏನ್ ಮಾಡೋದು? ನಾನು ನೀನು ಇಬ್ರು ಸೇರ್ಕೊಂಡು ದುಡ್ಡನ್ನೆಲ್ಲ ಖರ್ಚು ಮಾಡ್ಬಿಡೋಣ. ಇಲ್ಲಾಂದ್ರೆ ಆ ದುಡ್ಡನ್ನ ನನ್ಗೆ ಕೊಟ್ಬಿಡು, ಅವನ್ಗೆ ಹೇಳೋದೇ ಬೇಡ. ನಿಂತ್ಕೊಳ್ಳೋ ರಾಜು, ನಿಂತ್ಕೊಳ್ಳೋ. ಸತ್ಯಮೇವ ಜಯತೆ. ನೋಡ್ಪುಟ, ನಿಮ್ಮ ತಾಯಿ ಆಪರೇಷನ್ನ ನಾನು ಮಾಡಿಸ್ತೀನಿ. ಸದ್ಯಕ್ಕೆ ಈ ದುಡ್ಡು ಇಟ್ಕೋ. ಇನ್ನೂ ಬೇಕಂದ್ರೆ ಈ ನಂಬರ್ಗೆ ಕಾಲ್ ಮಾಡು. ಇದು ನನ್ನ ನಂಬರ್, ತಗೋ. ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು. ಚೆನ್ನಾಗಿ ಓದ್ಕೋಬೇಕು, ಸ್ಕೂಲು ಬಿಡಬಾರ್ದು. ಒಳ್ಳೆ ಹುಡುಗ ಅಲ್ವಾ? ಎಲ್ಲ ಒಳ್ಳೇದಾಗ್ತದೆ. ಇವ್ರು ಯಾರು? ತಾವಿನ್ನು ಹೊರಡ್ಬೋದು.
ಏನಪ್ಪ ಅದು? ಅರ್ಚಕರೇ, ಈ ಹುಂಡಿಲಿ ನನಗೆ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ನೋಟ್ ಇದೆ, ಸ್ವಲ್ಪ ತೆಕ್ಕೊಡ್ತೀರಾ? ಬನ್ನಿ ಬನ್ನಿ. ಶಾಂತಂ ಪಾಪಂ ಏನು ಈ ಹುಂಡಿನ ಒಡೆಯೋದ? ಅಸಾಧ್ಯ, ಅಸಾಧ್ಯ. ಯಾಕೆ ಗುರುಗಳೇ, ಕೀ ಕಳ್ದೋಗಿದ್ಯಾ? ಈ ದೇವಿ ತುಂಬಾ ಪವರ್ಫುಲ್ಲು. ಇಲ್ಲಿ 12 ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ದಿವಸ ಊರಿನ ಮುಖಂಡರನ್ನೆಲ್ಲ ಕರೆಸಿ ಒಳ್ಳೆ ಮುಹೂರ್ತ ನೋಡಿ ಆ ಮುಹೂರ್ತದಲ್ಲೇ ಹುಂಡಿ ಒಡೆಯೋದು. ಹೋದ್ ಸಾರಿ ಮುಹೂರ್ತಕ್ಕೆ ಮುಂಚೆ ಹುಂಡಿ ಒಡೆಸಿದ ಅರ್ಚಕ್ರೆ ಸತ್ತೋಗ್ಬಿಟ್ರು. ಹೌದಾ? ಈಗ ತೆಗೆದ್ರೆ ಈ ನನ್ನ ಮಗ ಸತ್ತೋಗ್ತಾನೋ ಏನೋ. ಜಾತ್ರೆಗೆ ಇನ್ನೂ ಎಷ್ಟು ದಿನ ಇದೆ? ಹೋದ ವರ್ಷ ಅಕ್ಟೋಬರ್ನಲ್ಲೇ ಜಾತ್ರೆ ಮುಗೀತು. ಇನ್ನು 11 ವರ್ಷ ಆದ್ಮೇಲೆ ಜಾತ್ರೆ ಬರೋದು, ಹುಂಡಿ ಒಡೆಯೋದು. ನಿಮ್ಮ ನೋಟ್ ನಿಮಗೆ ಸಿಗಬೇಕು ಅಂದ್ರೆ ನೀವು 11 ವರ್ಷ ಕಾಯಲೇಬೇಕು. ಪ್ರೀತಿಯಲ್ಲಿ ಇದು ಹೊಸತನ, ನಿನ್ನ ನೆನಪೇ ಕ್ಷಣ ಕ್ಷಣ, ಎದೆಯಲ್ಲೀಗ ಏನು ಕಳವಳ, ನಿನ್ನಿಂದಲೇ ಈ ತಳಮಳ, ಕೈ ತುತ್ತಿಗ ಕೈ ಜಾರಿತೆ, ಕೈ ಸೇರದೆ ಕನಸಾಯಿತೆ, ಅರಳು ಮುಂಚೆ ಹೂವು ಮಾಡಿ ಹೋಯಿತೆ. ಪ್ರೀತಿಯಲ್ಲಿ ಇದು ಹೊಸತನ, ಪ್ರೀತಿಯಲ್ಲಿ. ಇವನ ಹೇಳೋ ಶಾಸ್ತ್ರಿ, ಇನ್ನೂ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀನಿ. ನಾನು ಸ್ವಲ್ಪ ಆಚೆ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಸ್ವಲ್ಪ ಬಿಸಿ, ಸದ್ಯಕ್ಕೆ ಫೋನ್ ಇಡು. ಸರಿ, ಆಯ್ತು, ಬಾಯ್. ಶಾಸ್ತ್ರಿ, ನಿನಗೆ ಕೊಡ್ತೀನಿ ಸರ್ಪ್ರೈಸ್. ಕ್ಷಮಿಸ್ಬಿಡು. ಕಳ್ತನ ಅಂದರೆ ಯಾರಿಗೂ ಕಾಣದೇ ಇರೋ ಹಾಗೆ ಕದಿಯೋದು. ಆದರೆ 500 ರೂಪಾಯಿನ ನಿನ್ನ ಕಣ್ಮುಂದೆನೇ ತೊಗೊಂಡಿದ್ದೀನಿ. ಸೊ ನಾನು ಕಳ್ಳ ಅಲ್ಲ ಅಲ್ಲ? ಥ್ಯಾಂಕ್ಸ್. ಈ ನೋಟಲ್ಲಿ ನನ್ನ ಪ್ರೀತಿ ಇದೆ. ನಾನು ನಿನ್ನ 500 ರೂಪಾಯಿ ನೋಟ್ ತಗೊಂಡು ತಪ್ಪಿಗೆ 1,000 ರೂಪಾಯಿ ಹಾಕ್ತೀನಿ. ಇದೀಗ ನಂದು. ಥ್ಯಾಂಕ್ ಯು.
ನನ್ನ ಕ್ಷಮಿಸಿದೆ ತಾನೆ? ಥ್ಯಾಂಕ್ ಯು, ಬಾಯ್. ಮೇಡಮ್ ಅವರೇ, ನೀವು ಕೊಟ್ಟಿರೋ ಎಕ್ಸಾಮಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ. ವಾಟ್ ಡು ಯು ಮೀನ್? ನಿಮ್ ನೋಟ್ ಸಿಕ್ಬಿಡ್ತು. ಅವನೇನಾ ನೋಡಿ, ಇವಾಗ ವರ್ಲ್ಡ್ ಕಪ್ ಗೆದ್ದಿರೋ ರೇಂಜಲ್ಲಿ ಬಿಲ್ಡಪ್ ಕೊಡ್ತಾನೆ. ಇದು ವರ್ಲ್ಡ್ ಕಪ್ಗಿಂತ ಹೆಚ್ಚು. ಆಯ್ತಾಯ್ತು, ಆಗ್ಲೇ ಅವ್ನು ಪರವಾಗಿಬಿಟ್ಟೆ. ಗಾಡ್ ಬ್ಲೆಸ್ ಯು. ಹಲೋ, ಹಾಯ್ ಜಯ್. ಜಯ ಡವ್ ಮಾಡ್ತಿದ್ದಾಳ? ಎಲ್ಲಿದ್ದೀರಾ? ಇನ್ನೊಂದು 5-10 ನಿಮಿಷದಲ್ಲಿ ಬರ್ತೀವಿ. ಬೇಗ ಬನ್ನಿ. ಬರೋ ಮೊದಲು ನಮ್ದೊಂದು ಕಂಡೀಷನ್ ಇದೆ. ಏನಿಲ್ಲ, ನೀವು ನನ್ನ ಲವ್ವರ್ ಅಂತ ಒಪ್ಕೊಂಡು ಐ ಲವ್ ಯು ಅಂತ ಹೇಳಿ ಗಟ್ಟಿಯಾಗಿ ತಪ್ಕೋಬೇಕು. ಇಲ್ಲ ಅಂದ್ರೆ ನಿಮ್ ನೋಟು ಇಲ್ಲೇ 2 ಪೀಸ್ ಆಗ್ಬಿಡುತ್ತೆ. ಅಯ್ಯೋ ಪ್ಲೀಸ್ ಬೇಡ. ಅವೆಲ್ಲ ಗೊತ್ತಿಲ್ಲ, ನಾನು ಹೇಳ್ದಂಗ್ ಮಾಡ್ಬೇಕಷ್ಟೇ. ಫೋನಲ್ಲಿ ಹೇಗೋ ಆಗುತ್ತೆ. ಒಂದ್ ಕೆಲ್ಸ ಮಾಡಿ, ಸದ್ಯಕ್ಕೆ ಫೋನಲ್ಲಿ ಐ ಲವ್ ಯು ಅಂತ ಹೇಳಿ, ಈ ಅಪ್ಕೊಳ್ಳೋದು ತಪ್ಕೊಳ್ಳೋದು ಬಂದ್ಮೇಲೆ ಇಟ್ಕೊಳ್ಳೋಣ ಬಿಡಿ. ಐ ಲವ್ ಯು. ನಿಜವಾಗ್ಲೂ ಹೇಳ್ಬಿಟ್ರ? ಐ ಲವ್ ಯು.
ಬದಲಾವಣೆ ಜಗದ ನಿಯಮ, ಬೆಳವಣಿಗೆ ಹುಟ್ಟಿನ ಧರ್ಮ, ಬರಿದಾಗಿರೋ ನಮ್ಮಿ ಜನನ, ಸರಿದಾರಿಯ ಹುಡುಕೋ ಪಯಣ. ಬದಲಾವಣೆ ಜಗದ ನಿಯಮ, ಬದಲಾಗಲೇಬೇಕು ನಾವು, ಬರಿದಾಗಿರೋ ನಮ್ಮಿ ಜನನ, ಸರಿದಾರಿಯ ಹುಡುಕೋ ಪಯಣ ನಮದು. ಸಿಡಿಲನ್ನೇ ಸೈಟ್ ಹೊಡೆಯೋ ಬಳ ಕಿಚ್ಚಿದೆ, ಅನ್ಯಾಯ ತಡೆಯೋಕೆ ನಮ್ಮ ಛಲವಿದೆ. ರಘುಪತಿ ರಾಘವ ರಾಜಾ ರಾಮ್, ಪತಿತ ಪಾವನ सीताराम, ईश्वर अल्लाह तेरो नाम, सबको सन्मति दे भगवान, सबको सन्मति दे भगवान.